ಪಾವನಕ್ಕೆ ಹಬ್ಬಿತು ಜಗತ್ತುಂಬಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದೆ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ. ಬಾಲ್ಯ ಆಟ ಪಾಠ ಯೌವನ ಎಲ್ಲವನ್ನೂ ಕೂಡ ಮುಗಿಸಿದ ಬಳಿಕ ಮುಂದೆ ಮದುವೆನಾಗ್ತಾನೆ. ಮದುವೆ ಆದ ಬಳಿಕ ಮಡದೆ ಜೊತೆಗೆ ಸುಖದ ಜೀವನ ಸಂಸಾರವನ್ನ ಸಾಗಿಸ್ತಾ ಕಾಲವನ್ನು ಕಳಿಬೇಕಾದ್ರ ಮಡದಿಯಾಗಿರ್ತಕ್ಕಂಥ ಹೊನ್ನಮ್ಮ ತುಂಬು ಗರ್ಭವತಿ. 7 ತಿಂಗಳ 8 ತಿಂಗಳಿಗೆ ಪಾದಾರ್ಪಣೆ ಮಾಡಿದಂತ ಸಮಯದೊಳಗ ಅದು ಏನೋ ಗೊತ್ತಿಲ್ಲ, ವಿಧಿಯ ಲಿಖಿತ, ವಿಧಿಯ ಹಣೆ ಬರಹ. ಯಾವ್ಯಾವ ಸಮಯಕ್ಕೆ ಯಾರ್ಯಾರ ಹಣೆ ಬರದೊಳಗ ಏನೇನಾಗ್ಬೇಕದು ಆಗ್ತಿರ್ಬೇಕ ನಂಗೆ ಆಗೋದು ಆಗಬೇಕ. ಬ್ಯಾಡ ಅನ್ನಕ ನೀವು ಬರಂಗಿಲ್ಲ, ನಾನು ಬರಂಗಿಲ್ಲ. ಬಾ ಅಂದಾಗ ಬರಕದ ನಮ್ಮ ಕೈ ಎಂದು ಕೂಡ ಅಲ್ಲ. ಯಾಕ? ಪ್ರಕೃತಿಯ ವಿರುದ್ಧವಾಗಿ ನಾವು ಏನೂ ಮಾಡಕ್ಕಾಗೋದಿಲ್ಲ. ಪ್ರಕೃತಿ ಹೇಳಿದಂಗ ನಾವು ಕೇಳಬೇಕಾಗತ್ತೆ. ಯಾರ್ಯಾರ ಭೂಮಿ ಋಣ ಮುಗಿತದೆ, ಭೂಮಿ ಋಣ ಮುಗಿದಾಕ್ಷಣ ಎಲ್ಲರೂ ಕೂಡ ಹೋಗ್ತಾ ಇರ್ಬೇಕಂತ ಯಾರು ಕೂಡ ಭೂಮಿ ಮ್ಯಾಗ ನಿಲ್ಲಂಗಿಲ್ಲ ಒಂದಲ್ಲ ಒಂದ್ ದಿವಸ. ಅದಕ್ಕಂದ್ರೆ ಏನು ಅಂತಂದ್ರ ಮುಪ್ಪು ಮುಚ್ಚಿಡಕ್ಕಾಗಲ್ಲ ಅಂತ, ಸಾವು ಬಚ್ಚಿಡಕ್ಕಾಗಲ್ಲ ಅಂತ. ಎಂತ ಹೌದು ಅಂತ ತಿಳ್ಕೊಂಡು ಬಗ್ತಿ ಅಂದ್ರೂ ಕೂಡ ಮುಪ್ಪನ್ನ ಮುಚ್ಚಿಡಕ್ ಆಗೋದಿಲ್ಲ. ಮುಪ್ಪು ಬರಾಕ ಬೇಕ ಶರೀರಕ್ಕ, ಹಂಗ ಸಾವು ಅನ್ನೋದನ್ನ ಬಚ್ಚಿಡಕ್ ಆಗೋದಿಲ್ಲ. ನಾವ್ ಎಲ್ರು ಹೋಗಿ ಟ್ರಿಜೂರಿಯಾಗ, ಟ್ರಂಕನ್ಯಾಗ, ಇನ್ನೊಂದು ಮತ್ತೊಂದು ಮುಗ್ದೊಂದು ಯಾರೋ ಕಳು ಮಾಡಕ್ ಬರ್ದಿರ್ತಕ್ಕಂಥ ಜಾಗದ ಮುಚ್ಚಿಡ್ತೀವಿ ಅಂದ್ರೂ ಕೂಡ ಬರಂಗಿಲ್ಲ. ಪ್ರಕೃತಿಯ ಕೈಯೊಳಗ ನಾವಿದ್ದೇವೆ, ನಮ್ಮ ಕೈಯೊಳಗ ಪ್ರಕೃತಿ ಅಲ್ಲ. ಯಾಕ? ಯಾರ್ಯಾರ ಹಣೆ ಬಡದೊಳಗ ಹೆಂಗಿರ್ತ ಹಂಗ ಆಗಾಕ ಬೇಕಂತ ಕರೀತಾರಲ್ಲ. ಯಲ್ಲಪ್ಪನ ಮಡದಿಯಾಗಿರ್ತಕ್ಕಂಥ ಹೊನ್ನಮ್ಮ ತುಂಬು ಗರ್ಭವತಿ. ಯಾವಾಗ ಶಿವನ ಪಾದವನ್ನು ಸೇರ್ತಾಳೆ, ಇತ್ತ ಕಡೆಗೆ ಕುಸ್ತಿ ಗೆದ್ದು ಬರ್ತಾನ ಮೆರವಣಿಗೆ ಅಂತ ತಿಳ್ಕೊಂಡ ಅಂದಿನ ದಿವಸ ರಾತ್ರಿಯೇ ಮಡದೆ ಸಾವನ್ನಪ್ಪುತ್ತಾಳೆ. ಯಾವಾಗ ಮರಣವನ್ನು ಹೊಂದುತ್ತಾಳೆ, ಬೆಳಗ್ಗೆ ಎದ್ದಾಕ್ಷಣ ಊರೊಳಗಿರ್ತಕ್ಕಂಥ ಜನರೆಲ್ಲರೂ ಕೂಡ ಮೆರವಣಿಗೆ ಮಾಡ್ಬೇಕಂದ್ರ ಇತ್ತ ಕಡೆಗೆ ಸಂತೋಷದ ಮೆರವಣಿಗೆ ಅನ್ನಬೇಕು, ಇತ್ತ ಕಡೆಗೆ ಮಡದಿಯ ಮಸಣದ ಮೆರವಣಿಗೆ ಅನ್ನಬೇಕು. ಯಾವ್ದು ಆಯ್ಕೆ ಮಾಡ್ಕೋಬೇಕ್ರಿ? ಎರಡು ಕಡೆಗೆ ಮೆರವಣಿಗೆ ಅದಾವ. ಒಂದು ಕಡೆಗೆ ಸಂತೋಷದ ಮೆರವಣಿಗೆ, ಕುಸ್ತಿ ಗೆದ್ದು ಬಂದಿನಿ ಅಂತಕ್ಕಂಥ ಮೆರವಣಿಗೆ, ಕೈಯೊಳಗೆ ಬೆಳ್ಳಿ ಕಡಗ ಗೆದ್ದು ಬಂದಿನಿ ಅಂತಕ್ಕಂಥ ಮೆರವಣಿಗೆ, ಊರೊಳಗೆ ಎಲ್ರು ಕೂಡ ಖುಷಿಯಿಂದ ಮೆರವಣಿಗೆ ಮಾಡ್ಬೇಕಂತ ತಿಳ್ಕೊಂಡು ಒಂದು ಕಡೆಗೆ ಅಂತಾರ. ಯಾರನ್ನ ನಂಬಿದ್ದ ತಂದೆ ತಾಯಿಗಳು ಯಾರನ್ನ ತೋರಿಸಿದ್ರು, ಯಾರು ನನ್ನ ಜೊತೆಗೆ ಬರ್ತಾರ, ಯಾರು ನನ್ನ ಕಷ್ಟ ಸುಖ ದುಃಖದೊಳಗ ಭಾಗಿ ಆಗ್ತಾರ, ಅವರನ್ನ ನಂಬಿ ಬದುಕ ಮಾಡ್ಬೇಕಂತಂದ್ರ ಅವರೇ ಕೈ ಬಿಟ್ಟು ಹೊಂಟಾರ. ಅಂದ ಬಳಿಕ ಯಾರನ್ನ ನಂಬಬೇಕ? ಬೆಳಗರ್ದ್ರ ಮಡದಿಯ ಮೆರವಣಿಗೆ, ಮಸಣದ ಮೆರವಣಿಗೆ. ಆದ್ರೂ ಕೂಡ ಹುಟ್ಟಿದ ಮನುಷ್ಯ ಸಾಯಕ ಬೇಕ, ಕಟ್ಟಿದ ಮನೆ ಬೀಳಾಕ ಬೇಕ. ನಾವ್ ಎಂತಹ ಮನೆಯನ್ನ ಕಟ್ಟಿವೆಂದ್ರೂ ಕೂಡ ನೆನಪಿರ್ಲಿ ತಾಯಿ. ಹೌದಂತ ತಿಳ್ಕೊಂಡ ಕಟ್ಟಿಗೆಯ ಮಡಗಿಯ ಮನೆಯನ್ನ ಕಟ್ಟಿವೆ ಅಂದ್ರೂ ಕೂಡ ಆ ಮನೆ ಕೂಡ ಸಾವದ. 100 ವರ್ಷ 2 ವರ್ಷ 300 ವರ್ಷ 300 ವರ್ಷ 3 ತಲೆಮಾರು ಬರ್ತವ ಒಂದು ಮನಿ ಒಳಗ. ನೆನಪಿರ್ಲಿ, ನೀವು ಕಟ್ಟಿ ಹೋಗ್ರಿ ಅಂತ ತಿಳ್ಕೊಂಡು ಆ ಮನೆ ಶಾಶ್ವತ ಬಿಡುದಿಲ್ಲ. ಮನಿ ಕಟ್ಟಿವೆ ಅಂದ್ರ ಆ ಮನಿ ಒಳಗ 3 ತಲೆಮಾರ. 4ನೇ ತಲೆಮಾರು ಹೊಸ ಪೀಳಿಗೆ ಬಂತಂದ್ರ ಮನಿ ಕೆಡಬೇಕ, ಹೊಸ ಕಟ್ಟಬೇಕಂತ ತಿಳ್ಕೊಂಡು ಈಗ ನೋಡ್ರಿ ಮಡಿಗೆ ಮನೆ ಎಲ್ಲ ಹೋಗ್ಯಾವ. RCC ಮನಿ ಬಂದಾವ. ಬರೀ RCC ಅಲ್ಲ, ಮತ್ತಂದ್ರೆ PVP ಲೈಟ್ ಅದ ಇದ. ಯಾಕೆ ಬರ್ಬತ್ತೇನೋ ಮುಂದಿನ ಕಾಲ ಮನೆ ಏನ್ ಬರ್ತದೆ ಯಾರಿಗ ಗೊತ್ತ. ಮನಿ ಕೆಡಬೇಕ, ಹೊಸ ಮನಿ ಕಟ್ಟಬೇಕ. ಕಟ್ಟಿದ ಮನಿ ಬೀಳಾಕ ಬೇಕ, ಹುಟ್ಟಿದ ಮನುಷ್ಯ ಸಾಯಕ ಬೇಕ. ಸಾಯುವುದು ದೊಡ್ಡದಲ್ಲ, ಸಾಯುವುದ್ರೊಳಗಾಗಿ ಏನರ ಸಾಧನೆ ಮಾಡ್ಬೇಕಂತಾರಲ್ಲ, ಹಂಗ ಯಲ್ಲಪ್ಪನ ಮನಸ್ಸೇನಿತ್ತು ಅಂದ್ರೆ ಸಾಧನೆ ಮಾಡ್ಬೇಕು. ತುಂಬು ಗರ್ಭವತಿಯಾಗಿರ್ತಕ್ಕಂಥ ಮಡದಿಯನ್ನ ಕಿಚ್ಚಿನೊಳಗ ಕಿಚ್ಚು ಕೊಡಿಸ್ತಾರೆ. ಕಿಚ್ಚು ಹಚ್ಚಿರುವಂತ ಸಮಯದೊಳಗ ತಾಯಿಯ ಗರ್ಭದೊಳಗಿರ್ತಕ್ಕಂಥ ಶಿಶು ಬಂದು ಯಲ್ಲಪ್ಪನ ಪಾದಕ್ಕೆ ಬೀಳುತ್ತದೆ. ತನ್ನ ವಾರಿಗೆ ಗೆಳೆಯರ ಜೊತೆಗೆ ಮಾತನಾಡ್ತಾ ಆ ಕಿಚ್ಚು ಪೂರ್ತಿ ಸುಡಬೇಕಂತ ತಿಳ್ಕೊಂಡು, ದೇಹ ಪೂರ್ತಿ ಅಗ್ನಿಯೊಳಗ ಲೀನ್ ಆಗ್ಬೇಕಂತ ತಿಳ್ಕೊಂಡು ಗೆಳೆಯರ ಜೊತೆ ಕುಳಿತುಕೊಂಡಾನ. ಆ ಕೂಸು ಬಂದು ಯಾವಾಗ ಯಲ್ಲಪ್ಪನ ಪಾದಕ್ಕೆ ಬೆತ್ತ ನೋಡಿ ಕಣ್ಣೀರ್ ಹಾಕ್ತಾನ. ತಮ್ಮ, ನನ್ನ ಮಡದಿಗೆ ಮೃತ್ಯು ದೇವನಾಗಿ ನೀ ಬಂದೀಯ. ಯಾರ್ಯಾರ ಹಣೆ ಬರದೊಳಗ ಹೆಂಗಿರ್ತೋ ಗೊತ್ತಿಲ್ಲ, ಮೃತ್ಯು ದೇವತೆಯಾಗಿ ಬಂದಿ ಅಂದ ಬಳಿಕ ನೀ ಇದ್ದರೆ ಏನಾಗ್ಯದ? ನೀನು ಕೂಡ ತಾಯಿ ಜೊತೆಗೆ, ತಾಯಿ ಕಳ್ಕೊಂಡು ತಪ್ಪಲಿ ಆಗೋದು ಬೇಡ, ತಾಯಿ ಕಳ್ಕೊಂಡೆ ಅಂದ ಬಳಿಕ ಮಣ್ಣಲ್ಲಿ ಮಣ್ಣಾಗಿ ನೀನು ಕೂಡ ಬೆಂಕಿಯಲ್ಲಿ ಬೆಂಕಿಯಾಗಿ ಹೋಗ್ಬಿಡು ಅಂತ ತಿಳ್ಕೊಂಡು ಅದನ್ನು ಕೂಡ ಸಂಸ್ಕಾರ ಮಾಡ್ತಾನ. ಯಾವಾಗ ಬೂದಿ ಆಯಿತು, ಮಡದಿ ಮಗ ಸುಟ್ಟು ಬೂದಿ ಆದ ಬಳಿಕ ಯಲ್ಲಪ್ಪ ತೊಟ್ಟ
ತೊಟ್ಟ ಬಟ್ಟೆಯನ್ನು ವಿಚಾರ ಮಾಡ್ತಾನೆ. ಹಾಗಿದ್ರೆ ಈ ಶರೀರಕ್ಕೆ ಬಟ್ಟೆ ಯಾಕೆ ಬೇಕ? ನಾನು ಯಾರನ್ನ ನಂಬಿನಿ ಅವರ ಇಲ್ಲ ಅಂದ ಬಳಿಕ ಯಾರಿಗಾಗಿ ಅಂತ ತಿಳ್ಕೊಂಡು ತೊಟ್ಟ ಬಟ್ಟೆಯನ್ನು ಹರಿದು ಅಗ್ನಿ ಒಳಗೆ ಸುಟ್ಟು ಮಡದಿ ಮಗ ಏನು ಸುಟ್ಟು ಬೂದಿಯಾಗಿದ್ರು ಅದೇ ಬೂದಿಯನ್ನು ಹಣಿಗೆ ಧರಿಸ್ಕೊಂಡು ಚಿಂತೆ ದೂರ ಆಯ್ತು, ಬಂದ ಕೆಲಸ ಸರಳ ಆಯ್ತು ಅಂತ ತಿಳ್ಕೊಂಡು ಶೀದ ಮನೆಗೆ ಬರ್ತಾನ. ಮನೆಗೆ ಬಂದ ಕ್ಷಣ ಬೆಳಗರದಾಕ್ಷಣ ಮನೆಯೊಳಗ ತಂದೆ ತಾಯಿಗಳು ದುಃಖವನ್ನು ಮಾಡ್ಬೇಕಾದ್ರೆ ತಂದೆ ತಾಯಿಗಳು ಹೇಳ್ತಾನೆ, ಇಲ್ಲಿಯ ತನಕ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲದಕ್ಕೂ ಕೂಡ ಹೂ ಒಂದೇ ತೋರ್ಸಿದ ಕನ್ಯೆ ಮದುವೆ ಆದೆ, ಸಂಸಾರ ಮಾಡಿದೆ, ಆದ್ರೆ ನನ್ನ ಹಣೆ ಬರ್ದು ದಕ್ಕುದಿಲ್ಲ ನನಗೆ ತಂದ್ರೆ ನನಗದು ಇಲ್ಲ, ನನ್ನ ಆಶೆನೇ ಬೇರೆದಂತ ತಿಳ್ಕೊಂಡು ನನ್ನ ಬಯಕೆನೇ ಬೇರೆದಂತ ತಿಳ್ಕೊಂಡು ಈ ಮಣ್ಣಿನ ಮನೆಯನ್ನ ಬಿಟ್ಟು ಗುರುವಿನ ಪಾದವನ್ನು ಹಿಡಿಬೇಕು ನಾ ಹೊಕ್ಕಿನಿ ಅಂತ ತಿಳ್ಕೊಂಡು ಇದೇ ಇಂಡಿ ತಾಲೂಕು ಬರ್ತಕ್ಕಂಥ ಲಚ್ಚಾಣಕ್ಕೆ ಬರ್ತಾನೆ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನ ಕಾಣ್ತಾನೆ, ಅವರ ಸೇವೆಯನ್ನು ಮಾಡ್ತಾನೆ. ಯಪ್ಪ ನಾನು ಸಂಸಾರ ಸಾಗರದೊಳಗೆ ಮುಣಗಾಕತ್ತೀನಪ್ಪ, ನನ್ನನ್ನು ತಿಳಿಸ್ಬೇಕಂದಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಂದ್ರೆ ಯಾಕೆ ಎಲ್ಲರೂ ಕೂಡ ಮುಣಗೋರೆ, ನಾವೆಲ್ಲರೂ ಕೂಡ ಸಂಸಾರದೊಳಗೆ ಮುಣಗೋರೆ, ಯಾರು ಕೂಡ ತೇಲವ್ರಿಲ್ಲ. ಕರೆ ಹೇಳ್ರಿ, ಈ ಕೇಳಿವಿ ಬೆಳಗ್ಗೆ ಹರಿದ್ರ ಏನ್ ಹೇಳ್ಯಾರಂತೇಳಿ ನಮ್ಗ ನೆನಪಿರಲ್ಲ, ಹೇಳೋದಿರ್ಲಿವ ಮುಂಜಾನೆದ್ಕೊಳ್ಳಿ ಏನ್ ತಿಂದಿವ ಅನ್ನೋದು ನೆನಪಿರೋದಿಲ್ಲ ಭಾಳ ಮಂದಿಗೆ. ಇನ್ನು ಅದೇ ನೆನಪಿಗೆ ಬರ್ಬೇಕು, ಯಾಕೆ ಇದ್ರಾಗ ಸಂಸಾರದೊಳಗೆ ಮಗ್ನರಾಗಿ ಮುಣಗಾಕತ್ಬಿಟ್ಟಿ ಅಲ್ಲ. ಆಶ್ಚರ್ಯ ಏನು ಅಂತಂದ್ರ ತೇಲಬೇಕಂತ ತಿಳ್ಕೊಂಡು ಯಾವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಪಾದಕ್ಕೆ ಬಿದ್ದಂತ ಸಮಯದೊಳಗೆ ಅದಕ್ಕೆ ಅವ್ರಂತಾರೆ ಏನು ಅಂತಂದ್ರ, ಗುರು ಬೇಕಾ ತಂಗಿ ಗುರು ಬೇಕಾ, ಶಿರದ ಮೇಲೆ ಕರವನಿಟ್ಟು ಗಿರಿಜಾದೇವಿಯ ತೋರಪ್ಪ. ಎಲ್ಲರೂ ಕೂಡ ಗುರು ಬಯಸೋರೆ, ನೆನಪಿರ್ಲಿವ ಯಾವ ಸಮಯದೊಳಗ ಕರ್ತೃ ಸಾವಳಿಗೆ ಶಿವಲಿಂಗಪ್ಪನ ದರ್ಶನ ಆಗುತ್ತೋ ಗೊತ್ತಿಲ್ಲ, ಯಾವ ರೂಪವನ್ನ ಧರಿಸಿ ಬರ್ತಾನೋ ಗೊತ್ತಿಲ್ಲ. ನಮ್ಮ ಮನೆ ಮುಂದೆ ಮುದುಕನಾಗಿ ಬರಬಹುದ, ಯುವಕನಾಗಿ ಬರಬಹುದ, ವೃದ್ಧನಾಗಿ ಬರಬಹುದ, ಪರಿಚಯ ಇದ್ದವನಾಗಿ ಬರಬಹುದ, ಪರಿಚಯ ಇಲ್ಲದವರಾಗಿ ಬರಬಹುದ, ಅಥವಾ ಅಕಸ್ಮಾತ್ ಆಗಿ ಸಾವಳಿಗೆ ಶಿವಲಿಂಗಪ್ಪನ ತತ್ವ ಸ್ವರೂಪ ಕುಮಾರ ಶಿವಲಿಂಗ ಮಹಾಸ್ವಾಮಳಾಗಿನೇ ಬರಬಹುದ. ನಮ್ಮ ಮನೆ ಮುಂದೆ ಹೇಳಕ್ಕಾಗುವುದಿಲ್ಲ. ಬಂದ ಸಮಯದೊಳಗ ಗುರುವಿಗೆ ಶರಣಾಗಿ ಬಿಡ್ಬೇಕಂತ. ಗುರುವಿನ ಆಶೀರ್ವಾದ ಹೇಗಾಗುತ್ತೆ ಅಂತಂದ್ರೆ ನೆನಪಿರ್ಲಿ ತಾಯಿ, ಮಹಾಭಾರತದೊಳಗೆ ಒಂದು ಘಟನೆ ನಡೀತು. ಸಾವಿರಾರು ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ದುರ್ವಾಸ ಮುನಿಗಳು ಅಂತಾಗಿ ಹೋಗ್ತಾರೆ. ಬಹಳ ದೊಡ್ಡವರು ದುರ್ವಾಸ ಮುನಿಗಳು, ತಪಸ್ವಿಗಳು, ಅನುಷ್ಠಾನ ಮೂರ್ತಿಗಳು, ಶಿವನಿಗೆ ಆಶೀರ್ವಾದ ಮಾಡುವಂತ ಶಕ್ತಿ ದುರ್ವಾಸ ಮುನಿಗಳಿಗಿತ್ತು. ಅಂತ ದುರ್ವಾಸ ಮುನಿಗಳು ಒಂದ್ ದಿವಸ ಗಂಗಾ ನದಿಯೊಳಗ ಸ್ನಾನ ಮಾಡಕತ್ತಿದ್ರಂತೆ. ದುರ್ವಾಸ ಮುನಿಗಳು ಗಂಗಾ ನದಿಯೊಳಗ ಸ್ನಾನವನ್ನು ಮಾಡುವಂತ ಸಮಯದೊಳಗ ಇನ್ನೂ ಮದುವೆ ಆಗದೆ ಇರತಕ್ಕಂಥ ಯೌವನ ಪ್ರಾಯದ ವಯಸ್ಸಿನೊಳಗಿರ್ತಕ್ಕಂಥ ದ್ರೌಪದಿ ತನ್ನ ವಾರಿಗೆ ಗೆಳತಿಯರ ಜೊತೆಗೆ ಆ ಗಂಗಾ ನದಿಯ ದಂಡಿ ಹಿಡ್ಕೊಂಡು ಹೊಂಟಿದ್ಲು. ದುರ್ವಾಸ ಮುನಿಗಳು ಸ್ನಾನ ಮಾಡಕತ್ತಿದ್ರು. ಯಾವಾಗ ತನ್ನ ವಾರಿಗೆ ಗೆಳತಿಯರ ಜೊತೆಗೆ ದ್ರೌಪದಿ ಬಂದ್ಲು, ನೋಡಿಲು, ಓಹೋ ದುರ್ವಾಸ ಮಹಾಮುನಿಗಳು. ದುರ್ವಾಸ ಮುನಿಗಳ ಆಶೀರ್ವಾದ ಯಾವಾಗ ಬೇಕು ಅವಾಗ ಆಗುವುದಿಲ್ಲ. ಕಾರಣ ದುರ್ವಾಸ ಮುನಿಗಳು ಶಿಖರ್ ಅಂತಂದ್ರ ನಮ್ಮ ಪುಣ್ಯ ಅದ. ದುರ್ವಾಸ ಮುನಿಗಳು ನೋಡುವುದ ಒಂದು ಪುಣ್ಯ, ಅವರ ಪಾದ ಸ್ಪರ್ಶ ಮಾಡುವುದೇ ಪರಮ ಪುಣ್ಯ, ಅವ್ರ ಆಶೀರ್ವಾದ ಪಡ್ಕೊಂಡ್ರ ದೊಡ್ಡ ಪುಣ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ದ್ರೌಪದಿ ತನ್ನ ವಾರಿಗೆ ಗೆಳತರ ಕರ್ಕೊಂಡು ನಿಂತ್ಕೊಂಡ್ಲ. ವಿಪರ್ಯಾಸ ಏನು ಅಂತಂದ್ರೆ, ದುರ್ವಾಸ ಮುನಿಗಳು ಸ್ನಾನ ಮಾಡ್ಬೇಕಾದ್ರ ಅವರ ಕೋಪಿನ ನೀರಿನ ಶಳ್ತಕ್ಕ ಜಾರಿ ಹೋಗಿಬಿಟ್ಟಿತ್ತ. ನಿರ್ವಾಣ ಸ್ಥಿತಿ ಒಳಗಿದ್ರೆ, ಬತ್ತಲೆ ಸ್ಥಿತಿ ಒಳಗಿದ್ರೆ. ದುರ್ವಾಸ ಮುನಿಗಳು ಎದಿಮಠ ನೀರಾಗ ನಿಂತ್ಕೊಂಡಾರ. ದುರ್ವಾಸ ಮುನಿಗಳು ಬಂದ ಮೇಲೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡ ದ್ರೌಪದಿ ಆಕೆ ವಾರಿಗೆ ಕೇಳ್ತಾರೆ ನಿಂತ್ಕೊಂಡಾರ. ಆಶ್ಚರ್ಯ ಏನು ಅಂತಂದ್ರ, ಅವರು ಹೋದ ಮ್ಯಾಗ ಹೆಣ್ಮಕ್ಳು ಹೋದ್ಮ್ಯಾಗ ಬರ್ಬೇಕಂತ ತಿಳ್ಕೊಂಡು ದುರ್ವಾಸ ಮುನಿಗಳು ಗಂಗಾ ನದಿಯೊಳಗೆ ನಿಂತ್ಕೊಂಡಾರ. ದ್ರೌಪದಿ ಬಹಳ ಜಾಣೆ, ತಾಸು ನಿಂತ್ಕೊಂಡ್ಲು. ದುರ್ವಾಸ ಮುನಿಗಳು ಬರಲಿಲ್ಲ. ಬಹುಶಃ ಅಪ್ಪವರು ಬತ್ತಲೆ ಆಗ್ಯಾರ, ನಿರ್ವಾಣ ಸ್ಥಿತಿ ಒಳಗದಾರ. ಅಂದ ಬಳಿಕ ಅವರ ಪಾದಸ್ಪರ್ಶ ಮಾಡ್ಬೇಕಂತ ತಿಳ್ಕೊಂಡು ಶೀರಿಯ ಶರಗನ ಹರಿದು ಬಿಟ್ಲ. ಶೀರಿಯ ಶರಗನ ಹರಿದು ಬಿಟ್ಟಂತ ಸಮಯದೊಳಗ ದುರ್ವಾಸ ಮುನಿಗಳು ಅದನ್ನ ಧರಿಸ್ಕೊಂಡ್ರ, ಬಂದ್ರ ದಂಡಿಗೆ. ಎಲ್ಲರೂ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದಾಗ ದುರ್ವಾಸ ಮುನಿಗಳು ಆಶೀರ್ವಾದ ಮಾಡ್ತಾರೆ. ಏನು ಅಂತಂದ್ರೆ, ಇವ ಹೋಗುವಂತ ಮಾನವನ್ನ ಇವತ್ತಿಟ್ಟು ತುಂಡು ಬಟ್ಟೆ ಕೊಟ್ಟು ನನ್ನ ಮಾನ ಕಾಪಾಡಿ ಅಂದ್ರೆ ನೆನಪಿರ್ಲಿ, ಇದು ಕೊಟ್ಟಿದ್ದು ಎಲ್ಲಿ ಹೋಗುದಿಲ್ಲ, ಮುಂದೊಂದು ಸಮಯದೊಳಗ ನಿನಗಿಂತ ಕಷ್ಟ ಬಂದಾಗ ಈ ತುಂಡು ಬಟ್ಟೆ ನಿನ್ನ ಮಾನ ಕಾಯ್ತೈತಿ ಅಂತ ಆಶೀರ್ವಾದ ಮಾಡಿದ್ರು. ಯಾರು? ದುರ್ವಾಸ ಮುನಿಗಳು. ಮುಂದೆ ಏನಾತಂತೇಳಿ ನಿಮ್ಗೆಲ್ಲ ಗೊತ್ತೈತಿ. 5 ಮಂದಿ ಪತಿಯರಿದ್ರು ಕೂಡ
ಪಗಡೆ ಆಟದೊಳಗ ಮಡದಿ ಸೋತ. ಅವರ ಮನೆಯ ನಂದಾದೀಪವಾಗಿರ್ತಕ್ಕಂಥ ಧೃತರಾಷ್ಟ್ರ, ಆತನ ಜೀವನ ಹಿಂಗ ನಡೆದಿತ್ತಲ್ಲ, ಆತನ ಮಗನಾಗಿರ್ತಕ್ಕಂಥ ದುರ್ಯೋಧನ, ಎರಡನೇ ಮಗನಾಗಿರ್ತಕ್ಕಂಥ ದುಶ್ಯಾಸನ ಪಗಡಿ ಒಳಗೆ ಸೋತಿದ್ದಾಕೆ. ಶಿರೀಷ ಎಳಿಬೇಕಾದ್ರೆ 5 ಮಂದಿ ಪತಿಯರಿದ್ರು ಕೂಡ ಬರಲಿಲ್ಲ, ಕುಂತಿ ಇದ್ರು ಕೂಡ ಬರಲಿಲ್ಲ, ಮಾವ ಇದ್ರು ಕೂಡ ಬರಲಿಲ್ಲ, ಗಂಗಾಮಾತೆಯ ಪುತ್ರನಾಗಿರ್ತಕ್ಕಂಥ ದೇವರತ್ವ ಭೀಷ್ಮ ಇದ್ರು ಕೂಡ ಕಾಪಾಡಕ್ಕಾಗಲಿಲ್ಲ. ಬಂದಿದ್ಯಾರಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಒಂದು ತುಂಡು ಬಟ್ಟೆ. ಯಾಕ? ಗುರುವಿಗೆ ನಾವು ಏನು ಕೊಡ್ತೀವಿ ಮರಳಿ ನಾವು ಬಂದತ್ತಿರ್ತೈತಿ ಎಂದು ಕೂಡ ಹಂಗ ಹೋಗುದಿಲ್ಲ. ಕಾರಣ ಅಂತಹ ಗುರುವಿನ ಬೆನ್ನು ಹತ್ತಬೇಕ, ಗುರುಪಾದವನ್ನ ಗಟ್ಟೆ ಹಿಡ್ಕೊಳ್ಬೇಕಂತ ತಿಳ್ಕೊಂಡ ಗುರು ಸೇವೆಯನ್ನು ಮಾಡುವುದಕ್ಕಾಗಿ ಮನೆಯನ್ನ ತೊರೆದ ಯಾವಾಗ ಲಚ್ಚಾಣಕ್ಕೆ ಯಲ್ಲಪ್ಪ ಬಂದ ಕೂಡಲೇ ಗುರುಗಳ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದಾಗ ಅವಾಗ ಅವರಲ್ಲಿರ್ತಕ್ಕಂಥ 10 ಮಂದಿ ಶಿಷ್ಯರು, ಗುಡ್ಡದಾಗ ದೊಡ್ಡ ಬಂಡೆ ಕಲ್ಲು ಐತೆ ಅಂದ್ರೂ ಕೂಡ ಎಲ್ಲವೂ ಕಲ್ಲು ಮೂರ್ತಿ ಆಗುದಿಲ್ಲವ. ಯಾರು ಯಾವ ಕಲ್ಲು ಉಳಿಯ ಪೆಟ್ಟನ್ನು ತಿಂತೈತಿ ಅದು ಮೂರ್ತಿ ಆಗುತ್ತಲ್ಲ, ಹಂಗ ಇರುವಂತ ಶಿಷ್ಯರೆಲ್ಲರೂ ಕೂಡ ಗುರುವಿನ ಮಕ್ಕಳು ಆಗಕ್ಕೆ ಸಾಧ್ಯ ಇಲ್ಲ, ಗುರುಪುತ್ರ ಆಗ ಸಾಧ್ಯ ಇಲ್ಲ. ಯಾರು ಗುರುಪಾದವನ್ನ ನಂಬಿ ಗಟ್ಟೆ ಹಿಡ್ಕೊಂಡು ಕುಂತ್ಕೊಂಡಾರ ಅವ್ರು ಮಾತ್ರ ಗುರುಪುತ್ರರಾಗುತ್ತಾರ. ಒಂದ್ ದಿವಸ ಏನಾಯ್ತು ಅಂತಂದ್ರ, ಸಿದ್ಧಲಿಂಗ ಮಹಾರಾಜರ ಶ್ರೀಮಠದೊಳಗ ಮುಂದೆ ಹೆಂಗಿದೆ ಬೈಲೈತಿ, ದೊಡ್ಡ ಬೈಲ್, ಅವಾಗ ವರಾಂಡ ಹಿಂಗ್ ಬೈಲೈತಿ. ಬೈಲಿದ್ದಾಗ ನೋಡೋಣ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಏನಂದ್ರು ಅಂತಂದ್ರ, ತಮ್ಮ ಮಠದೊಳಗಿರ್ತಕ್ಕಂಥ ಎಲ್ಲ ಶಿಷ್ಯರನ್ನ ಕರೆಸಿ, ನೋಡ್ರಿಪ್ಪ ಇವತ್ತಿನ ದಿವಸ ಒಂದು ಪರೀಕ್ಷೆ ನಡೀತದ. ಏನು ಅಂತಂದ್ರ, ಯಾರು ಗುರುವಿಗೆ ತನುವನ್ನ ಮನವನ್ನ ಧನವನ್ನ ಗುರುವಿಗೆ ಸಮರ್ಪಣೆ ಮಾಡ್ತಾರ, ಯಾರು ಗುರುವಿನ ಮಕ್ಕಳಾಗ್ತಾರ, ಯಾರು ನಿಜವಾದ ಗುರುಪುತ್ರ ಅನ್ನುವಂಥದ್ದನ್ನ ಕಂಡುಹಿಡಿಯುವಂತ ಸಂದರ್ಭ ಇವತ್ತು ಬಂದೈತೆ ಅಂತ ತಿಳ್ಕೊಂಡು ಹೇಳಿದಾಗ ಎಲ್ಲರೂ ಕೂಡ ಒಪ್ಕೊಂಡ್ರು. ನಾನು ಬರ್ತೀನಿ, ನೀನು ಬರ್ತೀನಿ, ನಾನು ಬರ್ತೀನಿ, ನೀನು ಬರ್ತೀನಿ, ನಾ ಗುರುವಿನ ಮಗ, ನಾ ನಿನ್ಕಿನ ಮುಂಚೆಕ ಬಂದವ ಅದನ್ನ ಸೇವೆ ಮಾಡಾಕ, ನಾ ಹಿಕ್ಕಟ್ಟು ಬಂದವ, ನೀ ಈಗ ಬಂದಾವ, ಬಹಳ ವರ್ಷದಿಂದ ಅದನ್ನ ಸೇವೆ ಮಾಡ್ಕೊಂಡ್ ಬಂದಿವಿ, ನಾನ ನಿಜವಾದ ಗುರುಪುತ್ರ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಮುಂದೆ ಬಂದಾಗ ಗುರುಗಳು ಹೇಳುವಂತ ಮಾತನ್ನ ಕೇಳಿದ್ದಿಲ್ಲ ಅವರೆಲ್ಲರೂ ಕೂಡ. ಸಿದ್ಧಲಿಂಗ ಮಹಾರಾಜರಂದ್ರು, ಯಾರ ಮುಂದರ ಬರಲಿ ಹಿಂದರ ಬರಲಿ ಮನಮುಟ್ಟಿ ಯಾರು ಗುರು ಸೇವೆಯನ್ನ ಮಾಡಿರ್ತಾರ, ಯಾರು ಗುರುವಿನ ಮಕ್ಕಳ ಆಗ್ತಾರ ಅನ್ನೋದಕ್ಕೆ ಒಂದು ಪ್ರಯೋಗ ಅಂತ ತಿಳ್ಕೊಂಡು ಹೇಳಿದಾಗ, ಆತಪ್ಪ ಏನ್ ಮಾಡ್ಬೇಕು ಹೇಳ್ರಿ, ನೀವೇನ್ ಹೇಳ್ತೀರಿ ಅಂತ ತಂದು ಕೊಡ್ತೀವಿ, ನೀವೇನ್ ಹೇಳ್ತೀರಿ ಅದನ್ನ ಮಾಡ್ತೀವಿ, ನಿಮ್ಮ ವಾಣಿಯನ್ನು ಎಂದು ಕೂಡ ನಾವು ಮೀರೋದಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅನ್ನಬೇಕಾದ್ರ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಂದ್ರು, ಏನ್ ಹೇಳ್ತಮ್ಮ, ಮಠದ ಮುಂದ ದೊಡ್ಡ ವರಾಂಡದ, ದೊಡ್ಡ ತೆಗ್ಗನ ನೀವ ತೆಗಿಬೇಕ, ದೊಡ್ಡ ತೆಗ್ಗ ತೆಗದ ಆ ತೆಗ್ಗಿನೊಳಗೆ ಕುಂದ್ರಬೇಕ, ಮ್ಯಾಲ ಮಣ್ಣು ಹಾಕೊಳ್ಬೇಕ, ಹಾಕೊಂಡು 1 ದಿವಸ ಅಲ್ಲ 2 ದಿವಸ ಅಲ್ಲ 3 ದಿನಗಳ ಕಾಲ ಯಾರ ಮಣ್ಣಾಗ ಇದ್ದ ಬದುಕಿ ಬರ್ತಾರ ಅವ್ರು ನಿಜವಾದ ಗುರುವಿನ ಮಕ್ಕಳು ಅಂದ್ರ. ಅವರು ಯಾರು 3 ದಿನಗಳ ಕಾಲ ಮಣ್ಣೊಳಗ ಹೂತ್ಕೊಂಡು ಮರಳಿ ಬರ್ತಾರ ಅವ್ರು ಗುರುವಿನ ಮಕ್ಕಳು ಅಂತ ತಿಳ್ಕೊಂಡು ಹೇಳಿದಾಗ ಇವ್ರೇನ ಬಂದಿದ್ರಲ್ಲ, ನಾ ಬಂದ್ 10 ವರ್ಷ ಆತ ಅದನ್ನ ಸೇವೆ ಮಾಡಾಕತ್ತ, ನಾ ಬಂದ್ 20 ವರ್ಷ ಆತ, ನೀ ಈಗ ಬಂದಿ ಹಿಂಗೆಲ್ಲ ಅನ್ನೋರೆಲ್ಲ ಹಿಂದಕ್ಕೆ ಸರಿಯಾಕತ್ರಿ. ಯಾಕ 3 ದಿನಗಳ ಕಾಲ ಮಣ್ಣಾಗ ಯಾರು ಬರ್ತಾರ್ರಿ? ಏಕೋಚಿತ್ತ ಒಂದು ಕ್ಷಣ ಊಟ ಇರ್ಲಿಲ್ಲ ಅಂದ್ರ 3 ದಿವಸ ಬದುಕಬಹುದ, ನೀರು ಇರ್ಲಿಲ್ಲ ಅಂದ್ರ 1 ದಿವಸ ಬದುಕಬಹುದ, ಉಸಿರು ಗಾಳಿ ಇರ್ಲಿಲ್ಲ ಅಂದ್ರ 1 ಸೆಕೆಂಡ್ ಸಹಿತ ಬದುಕಕ್ಕಾಗುದಿಲ್ಲ ಅಂತ. ಅಂತದ್ರೊಳಗ ಮಣ್ಣಾಗ ಹೂತ್ಕೊಂಡ್ ಮ್ಯಾಲ ಹೆಂಗ ಬದುಕಬಹುದ? ಬಹುಶಃ ನಾವು ಬದುಕಿದ್ದ ಸಿದ್ಧಲಿಂಗ ಮಹಾರಾಜರಿಗೆ ಖುಷಿ ಇದ್ದಂಗಿಲ್ಲ. ಅವ್ರಂದ್ರು, ಎಲ್ಲಾರು ಈ ಕಡೆ ಬಂದ ಯಲ್ಲಪ್ಪನಿಗಂದ್ರು, ನೋಡ್ತಮ್ಮ ನಮಗೂ ಆಶೆ ಆಕಾಂಕ್ಷೆಗಳು ಬಾಳ ಅದಾವ, ನಮಗೂ ಮನಿಯೊಳಗ ತಂದೆ ತಾಯಿಗಳದಾರ, ನಾವು ಗುರುವಿನ ಸೇವೆ ಮಾಡೋದು ಸಾಕು ಬಹುಶಃ. ಯಾಕಂದ್ರೆ ಬದುಕಿದ್ವಿ ಅಂತಂದ್ರ ನಮಗ ಆಶೆ ಇನ್ನೂ 4 ದಿವಸ ಬದುಕ್ಬೇಕಂತದ, ಇನ್ನೂ 4 ಕಾಲ ಬದುಕ್ಬೇಕಂತೈತಿ. ಸಾಕು, ಅಜ್ಜನ ಸೇವನ ಸಾಕು, ಗುರು ಸೇವನ ಸಾಕು, ಗುರುವಿಗೆ ಏನು ಕೊಡ್ಬೇಕೆಲ್ಲ ಕೊಟ್ಬಿಟ್ಟು ಸಾಕಾಗಿ ಹೋತು, ನಮ್ಮ ಪಾಡಿ ನಾವು ಊರು ಹೋಗ್ತೀವಿ, ಹೇಳ್ಬಿಡು ನೀನ ಅಜ್ಜರ್ಗ ಅಂತ ತಿಳ್ಕೊಂಡು ಅಂದ್ರ. ಸಿದ್ಧಲಿಂಗ ಮಹಾರಾಜರ್ ನಗಾಕತ್ರ. ಯಾಕ? ಎಲ್ಲವೂ ಕೂಡ ಗಟ್ಟಿ ಆಗುದಿಲ್ಲ, ಗಟ್ಟಿ ಜ್ವಾಳ ಇರುವುದಿಲ್ಲ. ಹಿಂಗ ಯಾವಾಗ ಅಂದ್ರು ಅಂದಾಕ್ಷಣವೇ ಯಲ್ಲಪ್ಪ ನಗಾಕತ್ನಂತ. ಯಾವಾಗ ಯಲ್ಲಪ್ಪ ನಗುವಂತ ಸಮಯದೊಳಗ ಬಂದಾಕ್ಷಣ ಗುರುಪಾದಕ ನಮಸ್ಕಾರ ಮಾಡಿದ. ಯಲ್ಲಪ್ಪ ಗುರುಪಾದಕ ನಮಸ್ಕಾರ ಮಾಡಿ ಅಂತಂದ್ಯಪ್ಪ, ನಿನ್ನ ಆಶೀರ್ವಾದ ಒಂದಿತ್ತು ಅಂದ್ರ ಗುರು ಬೇಕಾ ತಂಗಿ, ಗುರು ಬೇಕಾ, ಶಿರದ ಮೇಲೆ ಕರವನ್ನಿಟ್ಟು ಗಿರಿಜಾ ದೇವಿಯ ತೋರ್ಪ ಅನ್ನೋ ಹಂಗ ನಿನ್ನ ಆಶೀರ್ವಾದ ಒಂದು ನನ್ನ ಮಸ್ತಕದ ಮೇಲೆ ಇತ್ತಂದ್ರ 8 ದಿವಸ ಆದ್ರೂ ಕೂಡ ನಮ್ಮ ಮಣ್ಣಾಗಿರ್ತೀನಪ್ಪ, ನಿನ್ನ ಆಶೀರ್ವಾದ ಒಂದ ಸಾಕ ಅಂದ.
ಅಂದ ಕೂಡಲೇ ಎಲ್ಲರೂ ಬಂದು ನೋಡಕತ್ರ ಅಲ್ಲಿ ಎಲ್ಲಪ್ಪ ಮಣ್ಣಾಗ ಹೋಗ್ತಾನೆ ಎಲ್ಲಪ್ಪ ಮಣ್ಣಾಗ ಹೋಗ್ತಾನೆ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ನಾ ಕೂಡ ನೀ ಕೂಡ ಎಲ್ಲರೂ ಕೂಡಿದ್ರು ತೆಗ್ಗ ತೆಗದ ಯಾವಾಗ ಎಲ್ಲಪ್ಪನನ್ನ ತೆಗ್ಗಿನೊಳಗೆ ಕೂಡಿಸಿದಾಗ ಗುರುಗಳು ಒಂದು ಮಾತು ಅಂತಾರಂತ, ಏನು ಅಂತಂದ್ರ, ತಮ್ಮ ನೀ ತೆಗದ ಮಣ್ಣಾ ಕುಂದ್ರಕತ್ತಿ ಅಂತಂದ್ರ ಬದುಕಿ ಉಳಿದು ಬಂದಿ ಅಂತಂದ್ರ ಬದುಕಿ ಉಳಿದ್ರ ಸಿದ್ಧ, ಇಲ್ಲವಾದರೆ ನೀನು ಬದ್ಧ ಅಂದ್ರವ್ರು. ಗುರುವಿನ ಆಶೀರ್ವಾದ ಒಂದಿತ್ತ ನೀ ಸಿದ್ಧಿ ಪಡ್ಕೊಂಡ್ರೆ ಆಗೇತಿರುತ್ತ, ಇಲ್ಲಂದ್ರ ಬದ್ಧವಾಗಿ ಹೋಗ್ತಿ ಅಂತ ತಿಳ್ಕೊಂಡು ಹೇಳಿದ್ರು. ಗುರುಪ್ಪ ಅದಕ್ಕೆ ನಮಸ್ಕಾರ ಮಾಡ್ಯಾನ. ನಾ ಕೂಡ ನೀ ಕೂಡ ಜನ ಎಲ್ಲ ನೋಡಕ್ ಬಂದ್ರೆ ಯಾಕ ಎಲ್ಲಪ್ಪ ಮಣ್ಣಾಗ ಹೋಗ್ತಾನ ಮಣ್ಣಾಗ ಮುಸ್ತಾರ ಯಾಕ 1 ದಿವಸ ಅಲ್ಲ 2 ದಿವಸ ಅಲ್ಲ 3 ದಿವಸ ಮಣ್ಣಾಗ ಇರ್ತಾನ, ಯಾರ ಬದುಕಕ್ಕೆ ಸಾಧ್ಯ ಐತಿ? ಏನ್ ಅಜ್ಜ ನಮ್ಮ ಊರಿಗೆ ಒಂದು ಚಲೋ ಮಠ ಐತಿ ಅಂತ ತಿಳ್ಕೊಂಡ ಅನ್ನಂಗಿಲ್ಲ ನೀವು ಸಹಜ ಅಂತಿರ್ತೀರಿ. ಯಾರು ಶಕ್ತಿ ಗೊತ್ತಿರ್ಲಾರ್ದ ಅಂತಿರ್ತೀವಿ. ಏನಂತ ಹಂಗ ಒಂದ್ ಕಲ್ಪನಾ ಮಾಡ್ಕೊಳ್ಳೋಣ, ಅಜ್ಜರ್ ಒಂದೇನೋ ಒಳ್ಳೆ ಕೆಲಸ ಮಾಡಾಕತ್ತಾರ ಅಂತ ಇಟ್ಕೊಂಡು, ಒಂದ್ ಒಳ್ಳೆ ಕೆಲಸ ಮಾಡಾಕತ್ತಾರಂತ ನೆನಪಿರ್ಲೇವ, ಅವ್ರೇನ ತಮ್ಮ ಊರಿಗೆ ತಗೊಂಡು ಹೋಗೋದಿಲ್ಲ, ಅವ್ರೇನ ಬ್ಯಾರೆ ಎಲ್ಲರೂ ತಗೊಂಡು ಹಾಕೋದಿಲ್ಲ. ಏನ ಮಾಡಿದ್ರು ನಿಮ್ ಊರಿಗೆ ಇರ್ತೈತಿ, ಅವ್ರು ಏನೇ ಖರ್ಚು ಮಾಡಿದ್ರು ಕೂಡ ನಿಮ್ ಊರಿಗೆ ಇರ್ತೈತಿ. ಹಂಗ ಕಲ್ಪನಾ ಮಾಡ್ಕೊಡ್ರಿ. ಅವ್ರು ಈ ಊರಿಗೆ ಬರೋಕಿನ ಮುಂಚೆಕ 8-9 ವರ್ಷದ ಹಿಂದ 40 ವರ್ಷಗಳ ಕಾಲ ಮಠಕ್ಕೊಬ್ಬ ಸ್ವಾಮಿ ಇರ್ಲಾರ್ದಂಗ ಮಠ ಬಿಕೋ ಅನ್ನಕತ್ತಿತ್ತು. ಹೌದ್ರೆ? ಮಠ ಬಿಕೋ ಅನ್ನಕತ್ತಿತ್ತು. ಆಶ್ಚರ್ಯ ಏನು ಅಂತಂದ್ರ 40 ವರ್ಷ ಆದ್ಮೇಲೆ ಏನೋ ಗೊತ್ತಿಲ್ಲ, ಅಜ್ಜವ್ರದ್ದು ನೋಡಿದ್ರ ಶಿವಮೊಗ್ಗ ಜಿಲ್ಲಾ, ಅದ್ರಾಗ ಮಲೆನಾಡು ಏರಿಯಾ ಅದ. ಮಲೆನಾಡು ಏರಿಯಾ ಈ ಶಿರಸಿ ಬನವಾಸಿ ಅಂತಿರಲ್ಲ, ಶಿರಸಿ ಬನವಾಸಿ ಹಾವೇರಿಂದ ಆ ಕಡೆ ಹೋಗ್ಬಿಟ್ರೆ ಮಲೆನಾಡು ಏರಿಯಾ. ಅದ್ರಾಗ ಆ ಕಡೆ ಮಂದಿಗೆ ಬಿಸಿಲಂದ್ರ ಆಗಿ ಬರಂಗಿಲ್ಲ, ಯಾಕಂದ್ರ ತಂಪು ಏರಿಯಾ ನಾಡದ. ಅಂತದ್ರೊಳಗ ಅಲ್ಲಿಂದ ಶಿವಯೋಗ ಮಂದಿರದಿಂದ ಇರ್ತಕ್ಕಂಥ ಸಮಯದೊಳಗ ಹಾನಗಲ್ ಕುಮಾರಪ್ಪ ಕರ್ತೃ ಶಿವಲಿಂಗಜ್ಜ ಬಾರಪ್ಪ, ನನ್ನ ಸನ್ನಿಧಿ ನಿನಗ ಕಾಯಕತತಿ, ನಿನ್ನಿಂದ ಉದ್ಧಾರ ಆಗ್ಬೇಕಾಗ್ಯದ ಬಾ ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಮಟ್ಟ ಕರ್ಕೊಂಡು ಬಂದಾರಂದ್ರ ವಿಚಾರ ಮಾಡ್ರಿ ಹೆಂಗಿರ್ಬೇಕ ಶಿವಲಿಂಗಪ್ಪನ ಆಶೀರ್ವಾದ. ನಿಜವಾಗ್ಲೂ ಕೂಡ ಶಿವಲಿಂಗಜ್ಜನ ಆಶೀರ್ವಾದ ಅದ ಅವ್ರಿಗೆ. ಅವ್ರು ಬಂದ ಮ್ಯಾಗ ಇಷ್ಟೆಲ್ಲ ಚಂದ ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತಿ ಮಠ ಅಲ್ಲ, ನೋಡೋರು ಕಣ್ಣು ಕುಗ್ತೈತವ. ಇನ್ನೂ ಅಜ್ಜವ್ರ ಆಶೆ ಬಾಳ ಅದಾವ. ನೀವೆಲ್ಲರೂ ಕೂಡ ಅಜ್ಜರಿಗೆ ಒಂದಿಷ್ಟ ಸಾತಾಗಿ ಬೆನ್ನೆಲುಬಾಗಿ ನಿಂತ್ರಿ ಅಂದ್ರೆ ಇವತ್ತು ಬೆಳಿಗ್ಗೆ ನಾ ಮಾತಾಡಕತ್ತಿದ್ದೆ ಅಜ್ಜರ ಜೊತೆಗೆ, ಬುದ್ಧಿ ಹಿಂಗ್ರಿಪ್ಪ, ಮತ್ತ ಊರ್ ನೋಡಿದ್ರ ಸಣ್ಣದೈತಿ, ಮತ್ತೆ ಇಷ್ಟ ಕುಂದಲ್ಲ ಹೆಂಗ ತುಗಿಸ್ಕೊಂಡು ಹೋಗ್ಕಿರಿ ಅಂತ ತಿಳ್ಕೊಂಡು ಹೇಳಿದಾಗ ಅಜ್ಜವ್ರು ಒಂದ್ ಮಾತಂದ್ರು, ನೋಡ್ರಿ ಶಾಸ್ತ್ರಿಗಳ, ಊರು ಸಣ್ಣದಿರಬಹುದ, ಆದ್ರ ಇಲ್ಲೇನ ಪ್ರತಿಯೊಂದು ಕಂಬಗಳು ಏನ ಕಾಣಕತ್ತಾವಲ್ಲ, ಪ್ರತಿಯೊಂದು ಕಂಬಗಳ ಮೇಲೆ ಹೆಂಗಿ ಮಠ ನಿಂತೈತಿ, ಹಂಗ ಪ್ರತಿ ಒಬ್ಬ ಭಕ್ತರು ಕೂಡ ನನ್ನ ಮಠದ ಪಿಲ್ಲರ್ ಇದ್ದಂಗ ಅದ್ರಿ. ಯಾಕೆ ಹೆದರ್ಲ ಅಂತಂದ್ರ ಅಜ್ಜವ್ರು, ಯಾಕ ಎಲ್ಲ ಕೂಡ ನನಗೆ ಹಿಂದೆ ಸಹಾಯ ಮಾಡ್ತಾರ, ಸಹಕಾರ ಮಾಡ್ತಾರ, ನನ್ನ ಹಿಂದೆ ಬೆನ್ನೆಲುಬಾಗಿ ನಿಲ್ತಾರ. ನಾ ಏನ ಮಾಡಿದ್ರು ಕೂಡ ಯಪ್ಪ ನೀವೇನ್ರ ಮಾಡ್ರಿ, ಮಠ ನಿಮ್ ಕೈ ಒಳಗದ. ಯಾಕ ನಮ್ಮೂರಿನ ಹೆಸರನ್ನ ಬೆಳಸಕತ್ರಿ. ಇವತ್ತು ಯಾವ ಊರಿಗಾದ್ರೂ ಕೂಡ ಹೋಗ್ರಿ ನೋಡ್ರಿ, ಬೇಕಾರ ಶಿವಮೊಗ್ಗ ಜಿಲ್ಲಾ ತನಕನೂ ಕೂಡ ನಮ್ಮೂರ ಹೆಸರದ. ಯಾಕ ಅಜ್ಜವರು ಪ್ರವಚನ ಮಾಡ್ತಾರ, ಅದ್ಭುತವಾದಂತ ಪ್ರವಚನ ಮಾಡ್ತಾರ. ಪ್ರವಚನ ಮಾಡಕತ್ತಂದ್ರ ಪತ್ರಿಕೆ ಒಳಗೆ ಏನಂತ ಹಾಕಿಸ್ತಾರಂತಂದ್ರ, ತಮ್ಮ ಹುಟ್ಟಿದವ್ರ ಹೆಸರು ಹಾಕ್ಸ್ಕೊಳಂಗಿಲ್ಲ, ಶಿವಯೋಗ ಮಂದಿರ ಹೆಸರು ಹಾಕ್ಸ್ಕೊಳಂಗಿಲ್ಲ. ಅವ್ರು ಹಾಕುವಂತ ಹೆಸರು ಯಾವುದು ಅಂತಂದ್ರ ಶಿವಪುರ ಕೇಡಿ ನನ್ನ ಗ್ರಾಮರಿ ಅಂತ ತಿಳ್ಕೊಂಡು ನಿಮ್ಮೂರ ಹೆಸರು ಹಾಕಿಸ್ತಾರೆ. ಯಾಕ ನಿಮ್ಮೂರ ಹೆಸರು ಅಲ್ಲಿ ಮಠ ಬೆಳೆಯಾಕತ್ತದ. ಬೆಳಿತೈತೆ ಅಂದ್ರೆ ಸುಮ್ಮನೆ ಇರ್ತಾರೆ ನೀವು. ಊರೊಂದು ಬಳಿಕ 4 ಜನ ಇರೋರ ಯಾಕ ಅಂತಿರ್ತಾರೆ. ಅವ್ಗೆ ಯಾಕೆ ಬೇಕಾಗಿತ್ರ ಅಜ್ಜಗ ಇಟ್ಟೆಲ್ಲ ಎದಕ್ಕೆ ಬೇಕು? ಕಾರ್ನಾಗ ಯಾಕೆ ಅಡ್ಡಾಡ್ಬೇಕ? ಏನ್ ಇವ್ರು ಕೊಟ್ಟು ಜಾಪನ ಮಾಡ್ತಿದ್ರ ಅವ್ರನ್ನೇ? ಭಕ್ತರೆಲ್ಲ ಕರೆದ ಸಹಜ ಹೋಗಿರ್ತಾರ. ಅದ್ರಾಗ ಅವ್ರ ಸ್ವಂತ ರೊಕ್ಕ ತೊಗೊಂಡ್ರು ಕೂಡ ಅಂತಿರ್ತಾರ. ಹೊಂಟ್ರಂದ್ರ ಬಾ 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 ಅಜ್ಜ ಏನು ಕಡಿಮೆ ಐತಿ ಪಾಮರ ನೋಡ ಕಾರ್ನಾಗ ಹೊಂಟ ಅಂತಿರ್ತಾರ. ಅವ್ರ ಕಷ್ಟ ಅವ್ರಿಗೆ ಗೊತ್ತೇವ. ನೆನಪಿರ್ಲಿ, ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಹುಬ್ಬಳ್ಳಿ ಸಿದ್ಧಾರೂಢರು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ರು, ಯಾವುದೋ ಆಶೆ ಇದ್ದಿದ್ದಿಲ್ಲ ಅವ್ರಿಗೆ. ಸಿದ್ಧಾರೂಢರು ನೋಡಿ ಒಬ್ಬ ಭಕ್ತ ಬಂದ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡ್ಯಾನಂತ. ಯಪ್ಪ ನೀನ್ ನೋಡಿದ್ರ ಸಾಕ್ಷಾತ್ ಕೈಲಾಸದ ಪರಮಾತ್ಮ ಕಣ್ಣಂಗ್ ಕಾಣಕತ್ತೀಯ, 12ನೇ ಶತಮಾನದ ಅಲ್ಲಮ್ಮ ಪ್ರಭುದೇವರ ಕಣ್ಣಂಗ್ ಕಾಣಕತ್ತೀಯ. ನಂದೊಂದು ಆಶೆ ಏನು ಅಂತಂದ್ರಪ್ಪ, ನಿನ್ನ ತಲೆ ಮ್ಯಾಗ ಬಂಗಾರದ ಕೇಟ ಇಟ್ಟು ನೀನ್ ನೋಡ್ಬೇಕಂತ ಆಶೆ ಆಗೈತಿ ಅಂದವ. ಸಮರ್ಥ ಸದ್ಗುರು ಸಿದ್ಧಾರೂಢರಂದ್ರು, ತಮ್ಮ ನಿನ್ನ ಮನುಷ್ಯನ ಆಶೆ ಹಂಗೈತಂತಂದ್ರ ನಾ ಏನ್ ಬ್ಯಾಡ ಅನ್ನಂಗಿಲ್ಲ, ನಿನ್ನ ಆಶೆ ಈಡೇರ್ಸು ಅಂದ್ರು. ಅವೊಂದು ಬಂಗಾರದ ಕೀಟ ರೆಡಿ ಮಾಡಿದ. ಬಂಗಾರದ ಕೀಟ ತೊಂಬಂದು ಸಿದ್ಧಾರೂಢ ತಲೆ ಮ್ಯಾಗ ಇಟ್ಟ. ಕೆಳಗೆ ಕುಂತ್ಕೊಂಡ. ಸಿದ್ಧಾರೂಢ ಕೈಲಾಸ ಮಂಟಪದ ಮೇಲೆ ಕುಂತ್ಕೊಂಡಿದ್ರು. ಹಿಂಗ್ ಕೈ ಕಟ್ಟಿ ಸಿದ್ಧಾರೂಢ ನೋಡ್ಕೊಂತ ಕುಂತ್ಕೊಂಡಾಗ ಅವನಂತ, ಯಪ್ಪ ಏನು ಯಪ್ಪ ಎಷ್ಟು ಚಂದ ಕಾಣಕತ್ತೀಯ ಯಪ್ಪ, ಸಿದ್ಧಾರೂಢ ನನ್ನಪ್ಪ ನನ್ನ ಹಡದಪ್ಪ, ನಿನ್ನ ನೋಡಾಕತ್ರ ಸಾಕ್ಷಾತ್ ಶಿವನೇ ಕಂಡಂಗ್ ಕಾಣಕತ್ತೀಯ, ಎಷ್ಟು ಚಂದ ಕಾಣಕತ್ತೀಯೋ ಯಪ್ಪ, ನಿನ್ ನೋಡಾಕತ್ರಿಯಪ್ಪ ಜಗ್ 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 ಅಂತ ತಿಳ್ಕೊಂಡು ಹೊಳೆಯಕತ್ತೀಯಲ್ಲ ಓಯಪ್ಪ ಅಂದಾಗ
ಸಿದ್ಧಾರೂಢರಂದ್ರಂತ ತಮ್ಮ ನಿನಗ ಖುಷಿಯಾಗಿ ತಲೆ ಮ್ಯಾಗ ಕೀಟ ಇಟ್ಟಿಯ ಜಗ್ 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 ಅನ್ನಕತೈತಿ, ನನಗ ಒಳಗ ಬಗ್ 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 ಅನ್ನಕತೈತಿ ಅಂದ್ರಂತವ್ರು. ಯಾಕ? ಕುದಿ ಕುದಿ ಕುದಿ. ಹಂಗ ಅಜ್ಜರ ಬಾಳ ಚಂದ ಕಾವ್ಯ ಹಾಕೊಂಡಾರ, ಹಿಂಗೆಲ್ಲ ಅಡ್ಡಾಡ್ತಾರ, ಅವ್ರ ಕಷ್ಟ ಅವ್ರೇ ಕೂತಾರ. ಯಾಕಂದ್ರೆ ಸನ್ಯಾಸಿ ಜೀವನ ಅಂತಂದ್ರ ಮುಳ್ಳಿನ ಗದ್ದಿಗಿದ್ದಂಗೆ ಯಾವುದು, ಮುಳ್ಳಿನ ಗದ್ದಿಗೆ. ಅದನ್ನ ಎಲ್ಲರೂ ಕೂಡ ಏರಾಕ ಬರುದಿಲ್ಲ. ಕಾರಣ ಅದಕ್ಕೆ ಯಾರು ಬಲ್ಲವ್ರು ಆ ಸ್ಥಾನಕ್ಕೆ ಯಾರ್ತಾರ ಅವ್ರು ಬರ್ಬೇಕಂತಾರಲ್ಲ, ಹಂಗ ಜನಗಳನ್ನ ಕೂಡ ಸಹಜ ಇರುವುದೇ. ಆದ್ರ ಆಗಿನ ಸಮಯದೊಳಗ ಊರಿನ ಜನ ಎಲ್ಲ ಅನ್ನಕತ್ರು ಲಚ್ಚಾಣದೊಳಗ, ಈಗ ಸಿದ್ಲಿಂಗ ಅಜ್ಜ ನೋಡ ಆ ಹುಡುಗನ ಕೊಂದು ಬಿಟ್ರು, ಆ ಹುಡುಗ ಸತ್ತು ಹೋಗ್ತಾನ, 3 ದಿನಗಳ ಕಾಲ ಮಣ್ಣಾಗಿಡಕತ್ತಾರ, ಬಹುಶಃ ಬದುಕಿದ್ದು ಖುಷಿ ಇದ್ದಂಗಿಲ್ಲ, ಯಾಕೆ ಬೇಕು ಸಿದ್ಲಿಂಗ ಅಜ್ಜಗ ಇದೆಲ್ಲ ಯಾಕೆ ಮಾಡ್ಬೇಕಂತ ತಿಳ್ಕೊಂಡು ಊರಾಗಿನ ಜನ 4 ಮಂದಿ ಹಂಗ ಮಾತಾಡಕತ್ರ, 4 ಮಂದಿ ಹಿಂಗ ಮಾತಾಡಕತ್ರ. ಗುರುವಿನಲ್ಲಿ ಇಲ್ಲ, ಗುರುವಿನ ಶಕ್ತಿ ಯಾರಿಗೆ ಗೊತ್ತೇ ಇದ್ದಿಲ್ಲ. ಹಿಂಗನ್ನುವಂತ ಸಂದರ್ಭದೊಳಗ ಅಂತೂ ಇಂತೂ ತೆಗೆದ್ರು. ಎಲ್ಲಪ್ಪ ಗುರು ಪದಕ್ಕೆ ನಮಸ್ಕಾರ ಮಾಡಿದ. ಯಪ್ಪ ನಿನ್ನ ಆಶೀರ್ವಾದ ಒಂದಿರ್ಲಿ ಅಂತ ತಿಳ್ಕೊಂಡು ಮಣ್ಣ ಕುಂತ್ಕೊಂಡ. ಯಾವಾಗ ಕುಂತ್ಕೊಂಡ? ಮ್ಯಾಲ ಪಾಟಿಗಳು ಹಾಕಿ ಮಣ್ಣು ಮುಚ್ಚಿದ್ರು. ಮಣ್ಣು ಮುಚ್ಚಿದ ಬಳಿಕ ಕಾಯ್ಕೊಂತ ನಿಂತರು. ಮತ್ತೆ ಅಕಸ್ಮಾತ್ ರಾತ್ರಿ ಎದ್ದು ಬರ್ತಾನೆ ತಿಳ್ಕೊಂಡ, ಸಾಧ್ಯನೇ ಇಲ್ಲ. ಗುರುಗಳು ಯಾವಾಗ ಮಣ್ಣು ಮುಚ್ಚಾರ, 1 ದಿನ ಹೋತು, 2 ದಿನ ಹೋತು, 3ನೇ ದಿನ ಇಡೀ ಊರ್ ಜನ, ಲಚ್ಚಾಣದ ಜನರೆಲ್ಲರೂ ಕೂಡ ಜೊತೆಗೆ ಆಜು ಬಾಜು ಹಳ್ಳಿ ಜನ ಎಲ್ಲರೂ ಕೂಡ ಹೋಗಿ ನೋಡಕ್ ಹೊಂಟ್ರಂತ. ಸುದ್ದಿ ಹೋಗ್ಬಿಡುತ್ತೆ. ಯಾಕೆ? ಹಿಂಗ ಮಣ್ಣಾಗದಂತ ಮಣ್ಣ ಮುಚ್ಚಾರಂತ 3 ದಿವಸ ಆಗೈತಂತ. ಹಿಂಗ ಅನ್ನೋದ್ರೊಳಗ ನಾನ್ ನೋಡ್ಬೇಕ ನೀನ್ ನೋಡ್ಬೇಕಂತ ತಿಳ್ಕೊಂಡು ಹಂಗ ಹೋಗಿದ್ದ ಜನಗಳೆಲ್ಲರೂ ಕೂಡ ಹೋಗಿ ನೋಡ್ತಾರ. ಬೆಳಗ್ಗೆ ಹರಿದ್ರ 3ನೇ ದಿವಸ ಇರುವಂತ ಸಮಯದೊಳಗ ಲಚ್ಚಾಣದ ಸಿದ್ಲಿಂಗ ಮಹಾರಾಜರು ಯಾವಾಗ ಯಲ್ಲಪ್ಪನ 3 ದಿನಗಳ ಕಾಲ ಮಣ್ಣಾಗ ಮುಚ್ಚಾರೆ, 3 ದಿನ ಆದ ಬಳಿಕ ಬೆಳಗಿನ ಜಾವ 4ನೇ ದಿನಕ್ಕ ಮಣ್ಣು ತೆಗೆದ ಮ್ಯಾಲ ಮುಚ್ಚಿರ್ತಕ್ಕಂಥ ಕಲ್ಲನ್ನ ತೆಗೆದ್ರ ಹೆಂಗಿದ್ದ ಯಲ್ಲಪ್ಪ ಹಂಗ ಇದ್ನಂತೆ. ಯಲ್ಲಾಲಿಂಗ ಮಹಾರಾಜ ಹಂಗ ಇದ್ನಂತೆ. ಕೈ ಹಿಡಿದು ಮೇಲೆ ಎತ್ತಿದಾಗ ಲಚ್ಚಾಣದ ಸಿದ್ಲಿಂಗ ಮಹಾರಾಜರಂತ, ಯಪ್ಪ ನೀ ಸಾಮಾನ್ಯ ಅಲ್ಲೋ ತಮ್ಮ, ನೀ ಸಿದ್ಧ ನದಿಯ, ಎಲ್ಲದಕ್ಕೂ ಕೂಡ ತಯಾರಾಗೇ ಬಂದೀಯ, ಸಿದ್ಧನಾಗಿ ನಿಂತಿದ್ದೀಯ. ಕಾರಣ ನಿನ್ನಲ್ಲಿ ದೊಡ್ಡ ಶಕ್ತಿ ಇದೆಯೋ ಯಲ್ಲಪ್ಪ, ನೀನು ಎಲ್ಲವನ್ನು ಕೂಡ ಬಲ್ಲಂತವನಾಗಿರೋದ್ರಿಂದ, ಎಲ್ಲವೂ ಕೂಡ ನಿನಗೆ ಗೊತ್ತಿರೋದ್ರಿಂದ ನೀನು ಬರೇ ಯಲ್ಲಪ್ಪ ಅಲ್ಲ, ಎಲ್ಲಲ್ಲೂ ಕೂಡ ಕಾಣುವಂತ ಲಿಂಗ ಎಲ್ಲಾ ಲಿಂಗ ಅಂದ್ರವ್ರು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರಿಲ್ಲ, ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರಿಲ್ಲ, ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರಗಳ ಓದಿದರಿಲ್ಲ, 100 ಪುರಾಣ ಮುಗಿಸಿದರಿಲ್ಲ, ಆರು ಶಾಸ್ತ್ರಗಳ ಓದಿದರಿಲ್ಲ, 100 ಪುರಾಣ ಮುಗಿಸಿದರಿಲ್ಲ, ಸಾರ ಸಾರ ಕಥೆ ಕೇಳಿದರಿಲ್ಲ, ಸಾರ ಸಾರ ಕಥೆ ಕೇಳಿದರಿಲ್ಲ, ಧೀರನಾಗೀತ ಪೇಳಿದರಿಲ್ಲ, ಧೀರನಾಗೀತ ಪೇಳಿದರಿಲ್ಲ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ, ದೊರೆಯದಣ್ಣ ಮುಕುತಿ. ಕೊರಳೊಳು ಮಾಲೆಯ ಧರಿಸಿದರಿಲ್ಲ, ಬೆರಳುಳು ಜಪಮಣಿ ಎಣಿಸಿದರಿಲ್ಲ,
ಕೊರಳುಳು ಮಾಲೆಯ ಧರಿಸಿದರಿಲ್ಲ, ಬೆರಳುಳು ಜಪಮಣಿ ಎಣಿಸಿದರಿಲ್ಲ, ಶರೀರಕ್ಕೆ ಭಸ್ಮವ ಧರಿಸಿದರಿಲ್ಲ, ಶರೀರಕ್ಕೆ ಭಸ್ಮವ ಧರಿಸಿದರಿಲ್ಲ, ಮರುಳನಾಗಿತ್ತ ತಿರುಗಿದರಿಲ್ಲ, ಮರುಳನಾಗಿತ್ತ ತಿರುಗಿದರಿಲ್ಲ, ದೊರೆಯದಣ ಮುಕುತಿ ಮುಕುತಿ, ದೊರೆಯದಣ ಮುಕುತಿ. ನಾರಿಯ ಭೋಗವ ಅಳಿದರಿಲ್ಲ, ಶರೀರಕ್ಕೆ ಕಷ್ಟವ ಪಡಿಸಿದರಿಲ್ಲ, ಆ ನಾರಿಯ ಭೋಗವು ಅಳಿದರಿಲ್ಲ, ಶರೀರಕ್ಕೆ ಕಷ್ಟವ ಪಡಿಸಿದರಿಲ್ಲ, ನಾರದ ವರಧರ ಪುರಂದರ ವಿಠಲನ, ನಾರದ ವರಧರ ಪುರಂದರ ವಿಠಲನ, ಸೇರಿಕೊಂಡವರ ಮುಕ್ತಿ, ಸೇರಿಕೊಂಡವರ ಸಂಗ ಮಾಡುವ ತನಕ, ಮುಕ್ತಿ ಪಡೆಯುವ ತನಕ, ದೊರೆಯದಣ ಮುಕುತಿ ಮುಕುತಿ, ದೊರೆಯದಣ ಮುಕುತಿ. ಗುರುವಿನ ಗುಲಾಮ ನಾಗುವ ತನಕ, ದೊರೆಯದಣ ಮುಕುತಿ ಮುಕುತಿ, ದೊರೆಯದಣ ಮುಕುತಿ. ಗುರುವಿನ ಗುಲಾಮ ನಾಗುವ ತನಕ, ದೊರೆಯದಣ ಮುಕುತಿ ಮುಕುತಿ, ದೊರೆಯದಣ ಮುಕುತಿ, ದೊರೆಯದಣ ಮುಕುತಿ, ದೊರೆಯದಣ ಮುಕುತಿ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಹಂಗ ಗುರು ಸೇವೆಯನ್ನ ಮಾಡ್ಲಿಕ್ಕತ್ತಾನೆ, ಮುಕ್ತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನ ಮಾಡ್ಲಿಕ್ಕತ್ತಾನೆ. ಯಾಕ? ಇದಕ್ಕೆ ಮುಕ್ತಿ ಬೇಕಾಗ್ಯದ, ಮುಕ್ತಿ ಬೇಕಾಗ್ಯದ. ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ಮ್ಯಾಲಿದ್ದಂತ ನಿನ್ನನ್ನ ಕೆಳಗೆ ಕರ್ಕೊಂಡು ಬಂದವ್ರು ಯಾರು ಅಂತಂದ್ರೆ ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ಮ್ಯಾಲಿದ್ದಂತ ನಿನ್ನನ್ನ ಕೆಳಗೆ ಕರ್ಕೊಂಡು ಬಂದವರು ತಂದೆ ತಾಯಿ. ಆದ್ರ ಕೆಳಗಿದ್ದ ನಿನ್ನನ್ನ ಮ್ಯಾಲ ಕರ್ಕೊಂಡು ಹೋಗವ ಯಾರು ಅಂದ್ರ ಗುರುನಾಥ ಅಂತ ಕರೀತಾರ, ಸದ್ ಗುರುನಾಥ ಅಂತ ಕರೀತಾರ. ಪ್ರಾಣ ಹೋದ ಬಳಿಕ ಗುರುವಿನ ಕರ್ಕೊಂಡು ಬಂದ ಗುರುವಿನ ಪಾದ ಈ ತೊಡಿ ಮ್ಯಾಗ ಬಿದ್ದಾಗನ ನಮಗ ಮೋಕ್ಷ, ಇಲ್ಲಂದ್ರ ಮೋಕ್ಷ ಇಲ್ಲ. ಯಾಕ? ಗುರುವಿನ ಮಕ್ಕಳ ಆಗ್ಬೇಕ ಅಂತ ಕರೆದಾರ. ಅಂತ ಮುಕ್ತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಗುರುವಿನ ಪಾದವನ್ನ ಗಟ್ಟ ಹಿಡ್ಕೊಂಡಾನೆ ಯಲ್ಲಪ್ಪ. ಯಾವಾಗ ಗುರು ಪಾದವನ್ನ ಗಟ್ಟ ಹಿಡ್ಕೊಂಡು ಗುರು ಸೇವೆನ ಮಾಡ್ಬೇಕಾದ್ರ ಅವಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜಂದ್ರ, ತಮ್ಮ ನೀ ಸಾಮಾನ್ಯ ಅಲ್ಲಪ್ಪ, ಸರ್ವ ಅಂತರ್ಯಾಮಿ ಇದೀಯಾ, ಎಲ್ಲವನ್ನು ಕೂಡ ಬಲ್ಲಂತವದಿಯಾ, ಹಿಂಗಾಗಿ ನೀ ಏನು ಅಂತಂದ್ರೆ ಎಲ್ಲಪ್ಪಲ್ಲ ಎಲ್ಲಾ ಲಿಂಗ ಅಂತ ಆಶೀರ್ವಾದ ಮಾಡ್ತಾರ. ಪಡ್ಕೊಂಡ ಮುಂದ ಗುರು ಸೇವೆನ ಮಾಡ್ಬೇಕಾದ್ರ ಆಶ್ಚರ್ಯ ಏನು ಅಂತಂದ್ರೆ ತಿಳ್ಕೊಂಡಿದ್ದ ಎಲ್ಲಪ್ಪ, ಹೆಂಗ ಬಂದೀವಿ ಹಂಗ ಹೋದ್ರೆ ಕಿಮ್ಮತ್ತಿಲ್ಲ. ಏನಾದ್ರೂ ಸಾಧನೆ ಮಾಡಿ ಹೋಗ್ಬೇಕಲ್ಲ. ಎಷ್ಟು ವರ್ಷ ಬದುಕಿವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿರುವಷ್ಟು ದಿವಸ ಹೆಂಗ ಬದುಕಿವಿ ಅನ್ನೋದು ಮುಖ್ಯ ಅಲ್ಲ. 5 ವರ್ಷ ಬದುಕು ಲೇಷೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಷೆನಿಸಿಕೊಂಡು 4 ದಿನ ಬದುಕಿದರೇನು, 1 ದಿನ 1 ತಾಸ ಬದುಕು ಲೇಸ್ ಅನಿಸಿಕೊಂಡು ಬದುಕು 4 ಮಂದಿಗೆ ಬೇಕಾಗಿ ಹೋಗು. ಸುಮ್ಮನೆ ಶಗಣಿಯಾಗಿನ ಹುಳ ಹುಟ್ಟಿದಂಗ ಪುದು 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 ಹುಟ್ಟಿ ಶಗಣಿಯಾಗಿನ ಹುಳ ಸತ್ತಂಗ ಸತ್ ಹೋದ್ರ ನಿನ್ನ ಜೀವಕ್ಕ ನಿನ್ನ ಜೀವನಕ್ಕ ಏನು ಕೂಡ ಬೆಲೆ ಇಲ್ಲ. ನಿನ್ನ ಜೀವನಕ್ಕ ಏನಾದ್ರೂ ಕೂಡ ಬೆಲೆ ಬರ್ಬೇಕನ್ನಂಗಿತ್ತಂದ್ರೆ ಏನಾದ್ರೂ ಸಾಧನೆ ಮಾಡಿ ಹೋಗ್ಬೇಕಂತ ಬಹಳ ಮಂದಿ ನಾವು ಅಂತೀವಿ, ನಾನು ಸಾಧನೆ ಮಾಡ್ಯಾನ್ರಿ. ಏನು ಸಾಧನೆ ಮಾಡಿಯಪ್ಪ?
ದೊಡ್ಡ ಮನಿ ಕಟ್ಟಿನ್ರಿ, ₹1 ಖರ್ಚು ಮಾಡಿ. ಅಲ್ಲೇ ಹುಚ್ಚ, ನೀ ಮನಿ ಕಟ್ಟದಲ್ಲ, ನೀ ಎಂತ ಕೋಟಿಗಟ್ಲೆ ಖರ್ಚು ಮಾಡಿ ಮನಿ ಕಟ್ಟಿ ಅಂದ್ರು ಕೂಡ ಗುಬ್ಬಿ ಹಂಗ ಮನಿ ಕಟ್ಟಕ್ಕ ನಮ್ಮಿಂದ ಆಗುದಿಲ್ಲ. ನೋಡ್ರಿ ನೀವು ಗುಬ್ಬಿ ಎಷ್ಟು ಚಂದ ಮನಿ ಕಟ್ಟತ್ತದ. ಬಾವಿ ದಂಡಿ ಮ್ಯಾಗೊಂದು ಚಲೋ ಬೇವಿನ ಗಿಡ, ಬೇವಿನ ಗಿಡದ ಟೊಂಗಿಗೆ ತುದಿಗೆ ಮನೆಯನ್ನ ಕಟ್ಟುತ್ತ. ಗುಬ್ಬಿ ಹಂಗೇನ್ರ ಮನಿ ಕಟ್ಟಿ ನೀನು? ಸಾಧ್ಯನೇ ಇಲ್ಲ. ಮನಿ ಕಟ್ಟಕ್ ಬಂದಿಯ? ಮತ್ತೆ ಎದಕ್ ಬಂದಿಯ? 10 ಮಕ್ಕಳು ತಂದಿದೇನ್ರಿ. ಅಲ್ಲೇ ಇವನ ಕಣ್ಣು ಮುಂದೆ ಕಾಣ್ತಕ್ಕಂಥ ದನ ಕರ ಪ್ರಾಣಿಗಳ ಸಹಿತ ಮಕ್ಕಳನ್ನ ಹಿಡಿತಾವೋ ತಮ್ಮ? ಮಕ್ಕಳನ್ನ ಹಿಡಿಯಕ್ ಬಂದಿಯ? ಎದಕ್ ಬಂದಿಯ? ಗಳಸಕ್ ಬಂದಿಯ? ಏನು ಗಳಿಸಿಯ? ದೊಡ್ಡ ಗಳಿಸಿಯ. ಸತ್ ಮ್ಯಾಗ ಬ್ಯಾಗ್ ಒಂದು ನೋಣ ಇದೇನ್ರಿ? ಇದು ಸಹಿತ ಬರುದಿಲ್ಲ. ಏನ್ ಮಾಡೋದು? ತಗೊಂಡು ಹೋಗೋದದ. ಹಾಗಾದ್ರೆ ಎದಕ್ ಬಂದೀವಿ ಅನ್ನೋದನ್ನ ತಿಳ್ಕೊಳ್ಬೇಕಂತ ಹೇಳಿ ಈ ಪುರಾಣ ಹಚ್ಚರಾಜ್ ಅವರು. ಹೆಂಗ ಬಂದಿವಿ ಹಂಗ ಹೋದ್ರೆ ಏನು ಕೂಡ ಕಿಮ್ಮತ್ತಿಲ್ಲ. ಏನಾದ್ರೂ ಸಾಧನೆ ಮಾಡ್ಬೇಕಂತ. ಏನು ಸಾಧನೆ? 4 ಮಂದಿಯಾಗ ಬೇಕಾಗ್ಬೇಕ, 4 ಮಂದಿ ನಾಲಿಗಾಗಿರ್ಬೇಕ, 4 ಮಂದಿ ಹಲ್ಲಾಗಿರಬಾರ್ದ. ನೀವು ಆಡಬಾಷೆ ಹೋಗಿ ನೋಡಿ ಏನಂತಂದ್ರೆ, ತಮ್ಮ ನಿನ್ನ ಜೀವನದೊಳಗೆ ಏನೂ ಗಳಿಸಕ್ ಹೋಗ್ಬೇಡ. 1000 ಎಕರೆ ಹೊಲ, ಕೋಟಿಗಟ್ಲೆ ರೊಕ್ಕ, ಕೆಜಿಗಟ್ಲೆ ಬಂಗಾರ, ಮನಿ ಮುಂದೊಂದು 20 ಕಾರ, ಇವೆಲ್ಲ ಬಿಡು. ಇವು ಎಲ್ಲ ನಶ್ವರವಾಗಿರ್ತಕ್ಕಂಥದ್ದು, ನಿನ್ನ ಜೊತೆಗೆ ಬರವಲ್ಲ. ಮೊದಲ ನಿನ್ನ ಜೀವನದೊಳಗೆ ಏನಾದ್ರು ಗಳಿಸ್ಬೇಕು ಅನ್ನಂಗಿತ್ತಂದ್ರ 4 ಮಂದಿ ಗಳಿಸ ಅಂದಾರ. ಅನ್ನಂಗಿಲ್ಲ ಆಡಭಾಷೆ ಒಳಗೆ ಅಂತ ಸಿಟ್ಟು ಬಂತಂದ್ರ, ಏನ್ ತೊಗೊಂಡು ಏನ್ ಮಾಡೋದೈತ್ರಿ? ಚಂದ ಮೊದಲು 4 ಮಂದಿ ಗಳಿಸ್ಬಿಟ್ರೆ ಸಾಕಂತ ತಿಳ್ಕೊಂಡ. ವಿಚಾರ ಮಾಡ್ರಿ, ಹಿಂದಿನ ಹಿರಿಯರ ಅನುಭವದಾಗಿತ್ತು ಏನಂತ? ತಮ್ಮ 5 ಮಂದಿ ಗಳಿಸೋ, ತಮ್ಮ 10 ಮಂದಿ ಗಳಿಸೋ, 3 ಮಂದಿ ಗಳಿಸ, 2 ಗಳಿಸ, 1 ಗಳಿಸ ಅನುಭವ ಆಗಿತ್ತ. ಆದ್ರೆ ನಮ್ಮ ಹಿರಿಯರ್ ಅಂದಾರ, ತಮ್ಮ ನೀ ಏನಾರ ಗಳಿಸೋಕಿನ ಮುಂಚೆಕ ಮೊದಲು 4 ಮಂದಿ ಗಳಿಸ ಅಂದಾರ ಅವ್ರು. ಹೌದ್ರೆ? ಎದಕ್ಕಂದಾರ 4 ಮಂದಿ ಗಳಿಸ ಅಂತ ಹೇಳಿ? ಎದಕ್ರಿ? ಕಟಾಂಕಟ್ಟಿ 4 ಮಂದಿ ಅಂದಾರ ಅವ್ರು. ಎದಕ್ಕಂದಾರ? ಜೀವ ಹೋದಾಗ ಮೂಗ್ನೆಗ ಹಳ್ಳಿ ತುರುಕಿ, ಬಾಯಿಗೆ ಅಡಿಕೆಲಿ ಒರಿಸಿ ಹಿಂಗ್ ಕುಂದಿರ್ಸಿರ್ತಾರಲ್ಲ, ಅದಕ್ಕೇನಂತಿರ್ಲಿ, ಕತ್ರಿ ಕಿಡಿ ಕೊಟ್ಟು ಕುಂದಿರ್ಸಿದಾಗ ನೀನು ಹೊರಾಕ 4 ಮಂದಿ ಬರಲಿಲ್ಲ ಅಂದ್ರೆ ತಗೊಂಡು ಮಾಡೋದಿಲ್ಲ. 4 ಮಂದಿ ನೀನು ಹೊತ್ಕೊಂಡೋಗಿ ಮಣ್ಣಾಗ ಮಣ್ಣು ಮಾಡಕ್ಕೆ ಬರಲಿಲ್ಲ ಅಂದ್ರೆ ನೀ ಹೋದ್ರೆ ಎಷ್ಟ, ಇದ್ರೆ ಎಷ್ಟ? ತಿಂತನಿ ಮೌನಪ್ಪ ಅಂತ ಆಗಿ ಹೋಗ್ತಾನೆ. ತಿಂತನಿ ಮೌನ ವಿಶ್ವಕರ್ಮದೊಳಗೆ ತಿಂತನಿ ಮೌನಪ್ಪ ಹುಟ್ಟದ್ಲೆ ಪೋಡ ಪುರುಷ ಆತ. ಈಗೂ ಬೇಕಾದ್ರೆ ನೋಡ್ರಿ ನೀವು, ತಿಂತನಿ ಒಳಗೆ ಯಾರು ಹೋದ್ರಿ ಅಂತ ನೋಡ್ರಿ ನೀವು. ತಿಂತನಿ ಮೌನಪ್ಪನ ದರ್ಶನಕ್ಕೆ ಹೋದಾಗ ಅಲ್ಲಿ ಹಿಂದೆ ಹೊಳಿ ಹರಿಯಾಕತ್ತೈತಿ. ಆ ಗುಡಿಯಿಂದ ಇಷ್ಟು ಸಪ್ಪಳಾರ್ದಂಗೆ ಹೊಕ್ಕೈತದ. ಮುಂದೊಂದು ಅರ್ಧ ಮಾರು ಹೋದ್ರೆ ಮತ್ತೆ ಸಪ್ಪಳಾಗತ್ತೆ. ಯಾಕಂದ್ರೆ ಆತನ ಜಪಕ್ಕ ತಪ್ಪಕ್ಕ ಅದ್ರ ಶಳತ ಅಡ್ಡಿ ಆಗದ್ರ ಸಲುವಾಗಿ ಗಂಗಮ್ಮಗೆ ಏನಂತ, ನನ್ನ ಪೂಜಾಕ ಭಂಗ ತರಕತ್ತಿ ನೀನು, ಇನ್ನು ಮುಂದೆ ನೀನು ಸುಮ್ಮನೆ ಹರಿಬೇಕಂತ ತಿಳ್ಕೊಂಡು ಇವತ್ತು ಕೂಡ ಹಂಗಾರಿ ಆಕತ್ತೈತಿ. ಹೋಗಿ ನೋಡಿ ಬರಿಬೇಕ ಅಂತ. ತಿಂತನಿ ಮೌನಪ್ಪನ ತಂದೆ ತಾಯಿ ಮಗನಿಗೆ ಬೇಡ್ಕೊಂಡ್ರಂತ, ಯಪ್ಪ ನೀನ್ ನೋಡಿದ್ರೆ ಬಹಳ ದೊಡ್ಡವದಿಪ್ಪ, ನಾವು ಮೋಕ್ಷವನ್ನು ಕೊಟ್ಟು ಬಿಡು, ನಮ್ಮ ಪ್ರಾಣ ತಗೊಂಡು ಬಿಡು, ನಮ್ಮ ಮುಕ್ತಿ ಕೊಟ್ಟು ಬಿಡು ಅಂತ ತಿಳ್ಕೊಂಡು ಹೇಳಿದಾಗ ತಿಂತನಿ ಮೌನಪ್ಪ ನಿಂತ ಮೆಟ್ನಾಗ ಸತ್ತು ಹೋರಿ ನೀವಂತವ. ಲಕ್ಷ ಕೊಟ್ಟು ಕೇಳ್ರಿ, ಸತ್ತು ಹೋರಿ ಅಂದ್ಕೊಳ್ಳಿ ಅವರ ಪಲ್ಲೆ ಸತ್ತು ಹೋಗ್ಬಿಟ್ರು. ಆಗ ಸತ್ತ ಬಿಟ್ರು. ಸತ್ತಾಗ ಒಬ್ರು ಕೂಡ ಬರಲಿಲ್ಲಂತ ಅವ್ರು ಹೆಣ ಮುಟ್ಟಾಕ. ಒಬ್ರು ಬರಲಿಲ್ಲಂತ. ಅವ್ರು ಮಣ್ಣು ಮಾಡಕ್ಕಲ್ಲ, ಮುಟ್ಟಾಕ ಸಹಿತ ಬರ್ಲಿಲ್ಲ. ಒಂದು ದಿವಸ ಕಾದಂತ ಸಮಯದೊಳಗೆ ಅದ ತಿಂತನಿ ಮೌನಪ್ಪನಂತ, ನಿಮ್ಮ ತಗೊಂಡು ಮಾಡುದೇ ಐತೆ, ಸತ್ತ ನಿಮ್ಮನ್ನ ಮುಟ್ಟಾಕ, ನಿಮ್ಮನ್ನ ಮಣ್ಣು ಮಾಡಕ್ ಒಬ್ರು ಬರ್ಲ ಅಂದ ಬಳಿಕ ಅಲ್ಲಿ ಸುಡುಗಾಡ್ದಾಗ ಕಿಚ್ ರೆಡಿ ಮಾಡೈತಿ, ನೀವ ಹೋಗಿ ಅಲ್ಲಿ ಮೊಕ್ಕರನ್ನು ತಿಳ್ಕೊಂಡು ಹೊಳ್ಳಿ ಮತ್ತೆ ಜೀವ ಕೊಟ್ಟನಂತ ತಂದೆ ತಾಯಿಗಳಿಗೆ. ಸತ್ತಂತ ತಂದೆ ತಾಯಿ ಜೀವ ಕೊಟ್ಟು ಕುಣಿ ಮಠ ನಡೆಸ್ಕೊಂತ ಹೋಗಿ ಮತ್ತೆ ಸಾವು ತಗೊಂಡ. ಯಾಕ? ಗಳಿಸ್ಬೇಕ 4 ಮಂದಿ ಗಳಿಸ್ಬೇಕ, ಇಲ್ಲಂದ್ರ ತಗೊಂಡ ಮಾಡೋದೇನೈತೆ ನಮ್ಮ ಜೀವನ? ವಿಚಾರ ಮಾಡ್ರಿ. ನಮ್ಮ ಮನ್ಯಾಗ ಏಕೋಚಿತ್ತ 4 ಮಂದಿ ಗಳಿಸ್ಬೇಕ ಅನ್ನಂಗಿತ್ತ, ನಾವು ಅಕ್ಕಪಕ್ಕದವ್ರನ್ನೆಲ್ಲ ಗಳಿಸ್ತೀವಿ. ಅಂತದ್ರೊಳಗ ಎಲ್ಲೋ ಯಾವ್ದೋ ತಂದೆ ತಾಯಿ ಎಲ್ಲೋ ಇರ್ತಕ್ಕಂಥ ಸಮಯದೊಳಗ ಇಲ್ಲಿ ಬಂದು ನಮ್ಮನ್ನ ನಂಬಿಕೊಂಡು, ನೀವ ನಮ್ಮನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ನಂಬಿ ಬಂದಾರಂತಂದ್ರ ತಾಯಿ ಒಂದು ಕ್ಷಣ ವಿಚಾರ ಮಾಡ್ರಿ. ಅಭಿನವ ಶಿವಲಿಂಗ ಮಹಾಸ್ವಾಮಿ ಯಾರು ನಂಬದ? ನಿಮ್ಮನ್ನ ನಂಬಿ ಬಂದಾರ. ನೀವ ಅವರು ಹೊಟ್ಟಿನೆತ್ತಿ ನೋಡ್ಲಿಲ್ಲ, ನೋಡೋರು ಯಾರವೇ ಅವ ಅಲ್ಲ? ಮನ್ಯಾಗ ಅಕಸ್ಮಾತಾಗಿ ಸಮಾಜ ಹೆಂಗೈತಂತಂದ್ರ, ನಿಮ್ ಮನ್ಯಾಗ ಅಕಸ್ಮಾತ್ ಮಕ್ಕಳದ್ರಂತಂದ್ರ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟಕ್ಕೆ ಹಾಕ್ತೀರಿ. ಮಕ್ಕಳಿಗೆ 1 ಬಿಟ್ಟು 10 ಸಾರಿ ತುತ್ತು ಮಾಡಿ ಉಣಿಸ್ತೀರಿ. ಹೌದ್ರೆ? ಮನ್ಯಾಗ ಅದನ್ನ ತಿಳ್ಕೊಂಡು ಅವ್ರು ಯಾರದಾರ ಬೇವ? ಯಾರದಾರ? ಅವ್ರಿಗೆ ಯಾರನ್ನ ನಂಬಿ ಬಂದಾರ? ನಮ್ಮ ನಂಬಿ ಬಂದಾರ. ಹೌದ್ರೆ? ನೀವು ಅನ್ಬೋದು ನಮ್ಮ ನಂಬ ಬಾ ಅಂತ ಹೇಳಿವನ್ರಿ ಅಂತ ತಿಳ್ಕೊಂಡು ಹೇಳುದಲ್ಲ, ಋಣ ಕರ್ಕೊಂಡು ಬಂದೈತಿ. ಅವ ಮೊನ್ನೆ ಹೇಳಿದೆ ನಿಮಗೆ. ಆಶ್ಚರ್ಯ ಏನು ಅಂತಂದ್ರ,
ಅವರು ತಂದೆ ತಾಯಿ ಕರ್ಕೊಂಬಂದು ಪ್ರಸಾದಕ್ಕೆ ಅಡಿಗೆ ಮಾಡೋರು ಯಾರೇ ಇಲ್ಲಿ ನೋಡಿದ್ರೆ ಸಣ್ಣ ಮಠ ಆದ್ರೆ ಅವ್ರ ತಂದೆ ತಾಯಿ ಕರ್ಕೊಂಬಂದು ಇಟ್ಕೊಂಡ್ರ ಅಂತಂದ್ರೆ ನೋಡಪ್ಪ ಸ್ವಾಮಿ ಅದಾವ ಮಠದಾಗ ಅವ್ರ ಅಪ್ಪ ಅವ್ರನ್ನ ಕರ್ಕೊಂಬಂದು ಇಟ್ಕೊಂಡಾನ ಅನ್ನಕ್ಕೆ ಚಲೋ ಮಾಡಿದ್ರೆ ಹೋಗ್ಲಿ. ಯಾರಾದ್ರೂ ಒಬ್ಬ ತಾಯಿನ ಅಡಿಗೆ ಮಾಡಕ್ ಇಟ್ಕೊಂಡ್ರ ಅಂತಂದ್ರೆ ಎದಕ್ ಬೇಕ್ರಿ ಸ್ವಾಮಿಗಳು ಮಾಡಿದಾಗ ಹೆಣ್ಮಕ್ಳು ಅನ್ನಕ್ ಚಲೋ ಮಾಡಿದ್ರೆ. ಯಾಕೆ ಜನ ಹಿಂಗಾರಿ ಯಾವ ಹೊತ್ತೆ ಹೆಂಗ್ ಹೋಗ್ತಾರ ಗೊತ್ತಿಲ್ಲ. ಅದಕ್ಕ ಒಬ್ಬೊಬ್ರು ದೃಷ್ಟಿಯೊಳಗ ಒಂದ್ ರೀತಿ ಅಂದಾರ ಸಿದ್ಧಾರೂಢ ದೃಷ್ಟಿಯೊಳಗ ನಿಂದಕರು ಅಂತಂದ್ರ ಜಂತಿದ್ದಂಗಂತ ಜಂತಿದ್ದಂಗ. ಕಡ್ಕೋಳ ಮಡಿವಾಳಪ್ಪನ ದೃಷ್ಟಿಯೊಳಗ ಹಂದಿದ್ದಂಗಂತ ಹಂದಿ. ಸುಮ್ಮನೆ ಅಂದಿಲ್ಲ ಅವರು, ಸುಮ್ಮನೆ ಅಂದಿಲ್ಲ. ಎದಕ್ಕಂದಾರ ಹಿಂದ ಮುಂದೆ ಏನೂ ವಿಚಾರ ಮಾಡಂಗಿಲ್ಲ. ಅವ್ರ ಕಷ್ಟ ಸುಖ ಏನೂ ವಿಚಾರ ಮಾಡ ಅನ್ನೋದೊಂದ ಗೊತ್ತ, ಅಂದ ಬಿಟ್ರೆ ಮುಗಿದು ಹೋಗ್ಬಿಡ್ತ. ಅವ್ರಿಗೆ ಎಷ್ಟು ತ್ರಾಸ ಆಗುತ್ತೆ ಅನ್ನೋದನ್ನ ನೋಡೋದಿಲ್ಲ. ಏನ್ ಇವ್ರಾಗನ ತಂದು ದುಡ್ಡು ಜಾಪಾನ ಮಾಡ್ತಾನಂತೆ ಮಾತಾಡ್ತಿರ್ತಾರೆ. ಮಠಕ್ಕೆ 10 ರೂಪಾಯಿ ಕೊಟ್ಟಿರಂಗಿಲ್ಲ. ಅಲ್ಲ ಇಲ್ಲಿ ಸುದ್ದಿ ಅಲ್ರಿ, ನಮ್ಮ ಕಡೆ ಸುದ್ದಿ. ಯಾಕೆ ಇನ್ನೂ 3 ದಿವಸ ನಿಮ್ಮೂರಾಗ ಬಾಳೆ ಮಾಡ್ಬೇಕನ, ಅದು ಒಂದು ಕಷ್ಟನ. ಇಲ್ಲೆಲ್ಲ ಚಲೋ ಅದಿರಿ, ಚಲೋ ನೋಡ್ಕೋತೀರಿ. ದಿನ ಒಬ್ರು ಇಬ್ರು ಯಾಕಂದ್ರೆ ಅಜ್ಜವ್ರಿ ಪ್ರಸಾದ ತಂದು ಕೊಡ್ತೀರಿ. ಅದ್ರಾಗೇನು ಎರಡು ಮಾತಿಲ್ಲ. ನಿಮ್ಮ ಕಡೆ ಸುದ್ದಿ ಅಲ್ಲ. ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ನಿಮ್ಮ ಮನೆಗೆ ಏನು ಮಾಡಿರ್ತೀರಿ, ಮೊದಲನೇ ಪ್ರಸಾದ ಅಜ್ಜಗೆ ಮುಟ್ಲ ಅಂತ ತಿಳ್ಕೊಂಡು ಬಹಳ ಮಂದಿ ತಂದು ಕೊಡ್ತೀರಿ. ತಂದು ಕೊಡೋರದರಿ, ತಂದು ಕೊಡುವಂಥವ್ರು ಕೊಡೋದ್ರಿ. ಅದ್ರಾಗೇನು ಎರಡು ಮಾತಿಲ್ಲ. ಯಾಕೆ ಅವರು ನಮಗಾಗಿ ಬಂದಾರ. 4 ಮಂದಿ ಪ್ರೀತಿ ಗಳಿಸ್ಬೇಕಂತ ಬಂದಾರ, ದ್ವೇಷ ಗಳಿಸ್ಬೇಕಂತ ಬಂದಿಲ್ಲ. ಹಾನಗಲ ಕುಮಾರಪ್ಪ ಅದನ್ನು ಹೇಳಿಕೊಟ್ಟಿಲ್ಲ. ಹಾನಗಲ ಕುಮಾರಪ್ಪ ಹಂಗೆ ಹೇಳಿಕೊಟ್ಟಿನಿ. ಇಲ್ಲಿ ಯಾಕೆ ಬರ್ತಿದ್ರಿ ಅವರು? ಯಾಕ ಕುಮಾರಪ್ಪ ಹೇಳಿಕೊಟ್ಟಿದ್ದ ದ್ವೇಷ ಸಾಧಿಸಿ ಜಗದಿ ಏನಿದೆ, ಪ್ರೀತಿ ಒಂದೇ ನಮ್ಮ ಜೊತೆಗೆ ಬರುವುದಿದೆ. ಇದ್ದಾಗಿಲ್ಲಪ್ಪ ಅಜ್ಜ ಚಲೋ ಇದ್ದ, ಏನು ಅಜ್ಜನ ಕೈಗುಣ. ಹೋಗಿ ಸುಮ್ಮನೆ ಹಂಗಯ್ಯಪ್ಪ ಹುಡುಗರು ಕಿರಿಕಿರಿ ಮಾಡ್ತಾರ ಅಂದ್ಬಿಟ್ರೆ ಸಾಕ, ಒಂದು ಚೀಟಿ ಒಂದು ತಾಯ್ತ ಮಾಡಿಕೊಟ್ರೆ ಸಾಕ, ಕಿರಿಕಿರಿ ಮಾಡುವಂಥ ಮಕ್ಕಳು ಗಪ್ಪಾಗಿ ಬಿಡ್ತಿದ್ವಿಪ್ಪ, ಅಳುದು ನಿಲ್ಲಿಸ್ತಿದ್ವು. ಯಾಕೆ ಇದ ಅವ್ರ ಪೂಜೆದ ಫಲ. ನಿತ್ಯಲೂ ಕೂಡ ಏನು ಅವ್ರಿಗೆ ಆ ಶಕ್ತಿ ಬರೋ ಕಾರಣ ಏನಂತಂದ್ರೆ ಅಜ್ಜನ ಪೂಜೆದ ಫಲ. ಅಜ್ಜನಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಲಿಂಗ ಪೂಜೆ ಮಾಡ್ಬೇಕಾ, ಲಿಂಗ ಪೂಜೆ ಮಾಡಿದ ತಕ್ಷಣ ಬಂದು ಅಜ್ಜನ ಪೂಜೆ ಮಾಡ್ತಾರೆ. ಯಾಕೆ ನಿನ್ನ ಶಕ್ತಿ ನನಗಿರ್ಲಿಪ್ಪ ಅಂತ ತಿಳ್ಕೊಂಡು ಒಂದು ಕ್ಷಣ ವಿಚಾರ ಮಾಡೋಣ. ಗುರುವಿನ ಸೇವ ಹಂಗ ಬಾ ಅಂದ್ರ ಬರಂಗಿಲ್ಲ, ಎಲ್ಲರಿಗೆ ಬಾ ಅಂದ್ರ ಬರಂಗಿಲ್ಲ. ಊರೊಳಗೆ ಇರ್ಬೋದನ ಲಕ್ಷಾದೇಶ, ಅಜ್ಜನ ಮುಂದೆ ಭಿಕ್ಷಾದೇಶನ. ಎಂತ ಕೋಟಿ ಕೋಟಿ ಗಶು ಅಂದ್ರೂ ಕೂಡ ಅಜ್ಜನ ಮುಂದೆ ಭಿಕ್ಷಾದೇಶನ. ನಾವೆಲ್ಲರೂ ಕೂಡ ಒಂದು ಕ್ಷಣ ಯಾಕ ನೆನಪಿರ್ಲಿ, ಮಠಕ್ಕೆ ಬರ್ಬೇಕಾದ್ರೆ ನನ್ನ ಮಠ ಅಂತ ಹೆಮ್ಮೆಯಿಂದ ಬಾ, ಗದ್ದಿಗೆ ಬರ್ಬೇಕ ಚಂಡ ಬಗ್ಗೆ ಶಿವ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದೆಲ್ಲ. ಹೌದಪ್ಪ, ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆಗೂಡಲಿಲ್ಲ. ಮಿತವಾಗಿ ಮಾತಾಡಲಿಲ್ಲ, ಹಿತವಾಗಿ ಮಾತಾಡಲಿಲ್ಲ. ಮತಗೆಟ್ಟು ನೀ ನಡೆದೆಯಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಯಾರಳಲು ನೀ ಕೇಳಲಿಲ್ಲ, ಯಾರ ಮಾತು ನೀ ಕೇಳಲಿಲ್ಲ. ಊರೊಳಗ ಚೂರು ಬೆಲೆಗಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ನಿಂದೆ ಮಾತ್ರ ಬಿಡಲಿಲ್ಲ. ಸತ್ಸಂಗದಲ್ಲಿ
ಭಜಿಸಿಲ್ಲ ಭಗವಂತನಾಡಿ. ಹೌದು. ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನಾಡಿ. ಮನೆದುಳ್ಳು ಮಂದಿ ಮಾತಾಡಿ, ಮನೆದುಳ್ಳು ಮಂದಿ ಮಾತಾಡಿ, ಮಂದ್ಯಾಗ ಬ್ಯಾಡಾದೆ ಕೋಡಿ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಸದ್ಗುರುವಿನಡೆಗೆ ಬರಲಿಲ್ಲ, ಸದ್ವಿಚಾರ ನೀ ಕೇಳಲಿಲ್ಲ. ಆ ಸದ್ಗುರುವಿನಡೆಗೆ ಬರಲಿಲ್ಲ, ಸದ್ವಿಚಾರ ನೀ ಕೇಳಲಿಲ್ಲ. ಸದ್ಗತಿಯ ನೀ ಹೊಂದಲಿಲ್ಲ, ಸದ್ಗತಿಯ ನೀ ಹೊಂದಲಿಲ್ಲ. ಶಿವರುದ್ರ ಹೇಳಿದು ಸುಳ್ಳಲ್ಲ, ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ. ಬರಿ ಗರ್ವದಿಂದ ನಡೆದಲ್ಲ, ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಪರ ನಿಂದೆ ಮಾತ್ರ ಬಿಡಲಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ, ಹಾನಗಲ್ ಗುರುಕುಮಾರೇಶ್ವರ ಮಹಾರಾಜ್ ಕಿ. ಇಷ್ಟು ಹೇಳಿದ್ರು ಸುಮ್ಮನೆ ಕುಂತರು ಮಹಾರಾಜ್ ಕಿ. ಶಿವಸಂಬದೈ ನಮ. ನಮ್ದ ನಮಗ್ ಗೊತ್ತಿರುವುದಿಲ್ಲ, ಆದ್ರೂ ಕೂಡ ಪರರ ನಿಂದನೆ ಮಾಡುವುದನ್ನ ಬಿಡುವುದಿಲ್ಲ ನಮ್ಮ ಮಂದಿ. 4 ಮಂದಿ ಕುಡ್ಯಾರಂದ್ರ ಒಬ್ಬವನ್ ಯಾರ ದ್ವೇಷಿಸ್ತಿರ್ತಾರ, ಅವ ಮುಂದ್ ಹೋದ್ಮ್ಯಾಗ ಅವನ ಬಗ್ಗೆ ಇವ್ರು ಮಾತಾಡ್ತಿರ್ತಾರ. ಅದ್ರಾಗ ಒಬ್ಬ ಎದ್ದು ಅಂದ್ರ ಇವ್ರಿಬ್ರು ಕುಡ್ಕ ಅವನ ಬಗ್ಗೆ ಮಾತಾಡ್ತಿರ್ತಾರ. ಆಶ್ಚರ್ಯ ಏನು ಅಂತಂದ್ರ, ನಿಂದಕ್ಕಿಂತ ಗುರುಪಾದವನ್ನ ಗಟ್ಟಿಗೆ ಹಿಡ್ಕೊಳ್ಬೇಕಂತ. ಅದು ಹೇಗೆ ಅಂದ್ರೆ ಮೊಳಗ ನಾವು ತಿಳ್ಕೊಂಡು ಹಿಡ್ಕೊಳ್ಬೇಕಂತ. ಯಲ್ಲಲಿಂಗಪ್ಪ ಸಿದ್ಧಲಿಂಗ ಮಹಾರಾಜರ ಪಾದ ಗಟ್ಟಿಗೆ ಹಿಡ್ಕೊಂಡ, ಬಹಳ ವರ್ಷಗಳ ಸೇವೆಯನ್ನು ಮಾಡಿದ. ಸೇವೆಯನ್ನು ಮಾಡಿದ ಬಳಿಕ ಮುಂದೊಂದು ದಿವಸ ಆಶ್ಚರ್ಯ ಏನು ಅಂತಂದ್ರ, ಅದ ಅಪ್ಪ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಸದ್ಭಕ್ತ ಹೊನ್ನಾಲಿಂಗಪ್ಪ ಅಂತ ತಿಳ್ಕೊಂಡ ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನು ಮಾಡಿ ಅವರ ಕೃಪಾ ಕಟಾಕ್ಷ ಪಡ್ಕೊಂಡು ಸಿದ್ಧಿ ಪುರುಷನಾಗಿದ್ದ. ಸಿದ್ಧಿ ಪುರುಷನಾಗಿ ಹೊಸ ಭಾಷೆಯೊಳಗ ಬಂದ ಐಕ್ಯ ಆಗಿದ್ರು ಅವರು. ಎಲ್ಲಪ್ಪ ಗುರು ಸೇವೆಯನ್ನು ಮಾಡ್ತಾ ಗುರುಗಳು ಏನ್ ಮಾಡಿದ್ರು ಅಂತ, ತಮ್ಮ ಇನ್ನು ಮುಂದೆ ನೀ ಇರೋದು ಬೇಡಪ್ಪ, ನಿನ್ನಿಂದ ದೊಡ್ಡ ಕಾರ್ಯ ಆಗ್ಬೇಕಾಗ್ಯದ, ನಿನ್ನಿಂದ ಸಮಾಜ ಉದ್ಧಾರ ಆಗ್ಬೇಕಾಗ್ಯದ. ಹಸಿದು ಬಂದವನಿಗೆ ಅನ್ನವನ್ನ ಕೊಡಬೇಕಾಗ್ಯದ, ದಾಹಾಂತ ಬಂದವನ್ ನೀರು ಕೊಡಬೇಕಾಗ್ಯದ, ಕಷ್ಟ ಅಂತ ಬಂದವ್ರ ಕಷ್ಟ ದೂರ ಮಾಡಿಸಲು ನೀ ಬಂದಿ ಅಂದ ಬಳಿಕ ಒಂದ ಕಡೆಗೆ ಇರಬಾರ್ದು. ನೀರು ಯಾವಾಗಲೂ ಕೂಡ ಹರಿತಾ ಇರ್ಬೇಕಂತ ಹರಿತಾ ಇರುವಂತ ನೀರನ್ನ ಎಲ್ಲರೂ ಕೂಡ ಉಪಯೋಗ ಮಾಡ್ತಾರ. ಕುಡಿಯಕ್ ಉಪಯೋಗ ಮಾಡ್ತಾರ, ಬಟ್ಟಿ ತೊಳಿತಾರ, ಇನ್ನೊಂದ ಮತ್ತೊಂದ. ನೀರ್ ಎಷ್ಟು ಹರಿತೈತಿ ಅಷ್ಟು ಚಲೋ ಇರ್ತೈತಿ. ನಿಂತಲ್ಲೇ ನೀರು ನಿಂತಂತಂದ್ರ ನೀರು ಗೊಂಡಾಳ ಗಟ್ಟತ್ತ, ಹಸರು ಗಟ್ಟತ್ತ, ಪಾಚ್ ಹತ್ತತ್ತ. ನೀರ್ ಯಾರು ಕೂಡ ಉಪಯೋಗ ಮಾಡಿದ್ರ ಹಂಗ ಸ್ವಾಮಿ ಆದವನು, ಸನ್ಯಾಸಿ ಆದವನು ನಿಂತಲ್ಲೇ ನಿಂದಿರಬಾರ್ದಂತ, ಹರಿತಾ ಇರ್ಬೇಕಂತಪ್ಪ. ನೀ ಹರಿಯುವುದಕ್ಕಾಗಿ ಬಂದೀಯ, ಹೋಗಂತ ತಿಳ್ಕೊಂಡು ಗುರುಗಳ ಆಶೀರ್ವಾದ ಮಾಡ್ಬೇಕಾದ್ರ ಎಲ್ಲಪ್ಪ ಗುರುಗಳ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾನೆ. ಆಗಿನ ಸಮಯದೊಳಗ ಗುರುಗಳು ಸನ್ಯಾಸಿ ದೀಕ್ಷೆಯನ್ನು ಕೊಡ್ತಾರೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು. ಯಾರಿಗೆ? ಯಲ್ಲಪ್ಪನಿಗೆ, ಯಲ್ಲಲಿಂಗ ಮಹಾರಾಜರಿಗೆ. ಕಾವಿಯನ್ನ ಕೊಡ್ತಾರೆ, ಕಾವಿಯ ಬಟ್ಟೆಯನ್ನ. ಕೈಯಾಗೊಂದು ಬೆತ್ತ ಕೊಡ್ತಾರ, ಕೈಯಾಗೊಂದು ಜೋಳಿಗೆ ಕೊಡ್ತಾರ, ಕೈಯಾಗೊಂದು ಕಮಂಡಲ ಕೊಡ್ತಾರ, ಧರ್ಮದ ಗ್ರಂಥವನ್ನ ಕೊಡ್ತಾರ, ಕಾಲೊಳಗ ಆವಿಗೆಯನ್ನು ಕೊಡ್ತಾರ. ಲೋಕ ಸಂಚಾರ ಮಾಡು ಅಂತ ತಿಳ್ಕೊಂಡು ಹೇಳಿ ಕಳಿಸ್ಕೊಡ್ತಾರ. ಇದನ್ನೆಲ್ಲವನ್ನು ಕೂಡ ಕಾಣಬೇಕನ್ನಾಗಿತ್ತಂದ್ರೆ ಅಭಿನವ ಶಿವಲಿಂಗ ಮಹಾಸ್ವಾಮಿ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತೈತಿ. ಕಾಲಾಗ ಆವಿಗೆ ಅದಾವ, ಕಾವಿಯ ಬಟ್ಟೆಯನ್ನು ಧರಿಸ್ಯಾರ, ಹಾನಗಲ್ ಕುಮಾರಪ್ಪ ಕೊಟ್ಟಂತ ಜೋಳಿಗೆ ಐತಿ, ಕೈಯಾಗ ಬೆತ್ತೈತಿ ಅಂದ್ರೆ ಸುಮ್ಮನೆ ಇಲ್ಲೇ ಹೋದು. ಯಾಕ? ಯಾರು ಗರ್ವದಿಂದ ಎದಿ ಶಟಸ್ಕೊಂಡು ಬರ್ತಾರ ಅವ್ರ ತಲೆ ಕಣ್ಣಂತ ನಾದಕ್ಕಂತದ.
ಸುಮ್ಮನೆ ಹಂಗ ನಿಮ್ಮ ಜೋಲಿಗಿರ್ಲಿ ಅಂತ ತಿಳ್ಕೊಂಡು ಅಲ್ಲ. ಯಾಕ ನಾ ಎಲ್ಲಿ ಬಂದಿನಿ, ಯಾವ ಜಾಗಕ್ಕೆ ಬಂದಿನಿ, ಏನು ಮಾಡಾಕೈತಿ ಕಲ್ಪನೆ ಇಟ್ಕೊಂಡ್ ಬಂದಿರ್ಬೇಕಂತ. ಕಲ್ಪನೆ ಇರಲ್ಲ ಅಂದ್ರೆ ಕೈಯಾಗ ಬೆತ್ತಿರೋದ ಸಲುವಾಗಿ. ಅದಕ್ಕೆ ಹಿಂದೂ ಮಾತನ್ನ ಏನಂತಂದ್ರೆ ಚಡಿ ಚಮ್ ಚಮ್, ಕೈಯಾಗ ಮಸ್ತರ್ ಕೈ ಬಡಿಗೆ ಹಾಕಿರ್ತದಂದ್ರೆ ಚಲೋ ವಿದ್ಯೆ ಬರ್ಲಿ ಅಂತ ತಿಳ್ಕೊಂಡು ಕೈಯಾಗ ಬೆತ್ತಿರ್ತದಂತ. ಹಂಗ ಅಧರ್ಮ ಹಾದಿ ಹಿಡ್ಕೊಂಡನಂತಂದ್ರ ಮಗನ್ ನಿನ್ ಧರ್ಮ ಇದ ಐತಿ, ಅಧರ್ಮ ಹಾದಿ ಹಿಡಿಬೇಡ, ಧರ್ಮದ ಹಾದಿ ಹಿಡ್ಕೋ. ಧರ್ಮದ ಹಾದಿ ಹಿಡ್ಲ ಅಂದ್ರೆ ಕೈಯಾಗ ಬೆತ್ತ ತೊಗೊಂಡು ಹಾಕ್ತೀನಿ ಅಂತಾರ ಅವ್ರು. ಈಗ ಯಾರದಾರ್ರಿ ನದಸ್ಕೊಳ್ಳೋರು? ಅಜ್ಜಾಗ ಒಂದು ಮಾತು ಬೇದ್ ಹೋಗೋರು ಅದಾರ. ನಮ್ಮಲ್ಲಿ ಹಾಲ್ಕೆರೆ ಅಜ್ಜರ್ ಅಂತ ಆಗಿ ಹೋಗ್ತಾರ, ಬೆತ್ತ ಅಜ್ಜರ್ ಮತ್ತು ಗಡದ ಅಜ್ಜರ್ ಅಂತ ಹೇಳಿ. ಆ ನೆರೆಗಲ್ಲೊಳಗೆ ತೇರು ನಡೆದಿರ್ತ. ತೇರು ನಡೆದಾಗ ಹರಿಜನರ ಮಂದಿ ಅಜ್ಜರ್ ಬರೋದು ಲೇಟ್ ಆತಂತ. ಲೇಟ್ ಆದಾಗ ಅವಾಗ ಊರಾಗಿನ ಮಂದಿ ಅಂದ್ರೆ ಬ್ಯಾಡ ತಮ್ಮ, ಅಜ್ಜರ್ ಬರ್ಬೇಕು, ವರ್ಷ ಅಜ್ಜವ್ರು ಅಮೃತ ಹಸ್ತಿನ ತೇರು ಎಳಿಸ್ತೀವಿ, ತಡ್ರಿ ಇನ್ನೊಂದು 5 ನಿಮಿಷ 10 ನಿಮಿಷ ಬರ್ತಾ. ನೋಡ್ರಿ ಅವ್ರನ್ನೇಳಿ ಕಾಯ್ಕೊಂತ ನಿಲ್ತೀರಿ, ಅವ್ರೆಲ್ಲಿ ಬರ್ಬೇಕು, ಅವ್ರು ಬಂದೆ ನೋಡೋಣ, ತೇರು ಹೇಳ್ದ ಅಂತ ತಿಳ್ಕೊಂಡು ಹಿಂಗ ನಾವು ತೇರು ಯಾರ ಅಂತ ತಿಳ್ಕೊಂಡು ಬಂದು ಮುಂದೆ ನಿಂತ್ಕೊಂಡಾಗ ಅಷ್ಟೊತ್ತಿಗೆ ಹಲ್ಕೆರೆ ಅಜ್ಜರ್ ಬಂದ್ ಕುಳಿ ಅದ್ರಾಗ ಒಬ್ಬವಂತ, ಏನ್ರಿ ಅಜ್ಜರ ಜಲ್ದಿ ಬರಕ್ ಬರ್ತಿಲ್ಲ ನಿಮ್ಗ? ನಿಮ್ಮ ಸಲ ಇಸ್ಕೊಂಡ್ ಜನ ಕಾಯಕತ್ತಾರ, ತೇರ್ ನಿಮ್ ಸಲ ಎಳೆದ್ ಬಿಟ್ಟಿವಿ, ಹಂಗ್ರಿ ಅಜ್ಜರ ಅನ್ನಂತವ. ಅವ್ರು ಬಹಳ ಸಮಾಧಾನ ಅಜ್ಜವ್ರು, ಆಲ್ ಬಿಡಪ್ಪ ಏನು, ಯಾಕಂದ್ರೆ ಭಕ್ತರ ಮನೆಗೆ ಹೋಗಿ ಬರೋ ಲೇಟ್ ಆಗ್ತದೆ, ಏನಾಗಲ್ಲ ಅಂತಂದ್ರೆ. ಅದೇ ಹಂಗ್ರಿ ಇಷ್ಟು ಜನ ಕಾಯಿಸ್ತಾರೆ ಅಂದ್ರಂತವ್ರು. ಸಿಟ್ಟು ಬಂತ ಅಜ್ಜರಿಗೆ, ಕೈಯಾಗ ಬೆತ್ತ ತೊಗೊಂಡು ತಲೆ ಕುಕ್ಕಿ ತಲೆ ಗುಮ್ಮುಟ್ಟೆದ್ದು ತೂತ್ ಬೀತಂತ. ಅದು ಯಾವಾಗ ತಲೆ ಗುಮ್ಮುಟ್ಟೆ ತೂತ್ ಬಿತ್ತ ಸೀದಾ ಮನೆಗೆ ಹುಡುಗಿದ್ದವ. ಯಾಕ ಹಂಗ ಮತ್ ನೀವು ನಾಳೆ ಹಂಗ ಬನ್ನಿ ಅಂದ್ರಿ. ಇಲ್ಲ, ಅದು ಹಂಗಂತಲ್ಲ. ಕಾರಣ ಏನಂದ್ರ ಗುರುವಿಗೆ ನಿಂದನೆ ಮಾಡಬಾರ್ದ. ನಾವು ಯಾವ ಜಾಗಕ್ಕೆ ಬಂದೀವಿ, ಎಲ್ಲಿ ಮಾತಾಡಕತ್ತೀವಿ ಅಲ್ರಿ. ಮನೆಯಾಗ ತನ್ನ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳು ತನ್ನ ಮಾತು ಕೇಳುವುದಿಲ್ಲ, ಹೌದ್ರಿ? ತಿರುಗಿ ನಿಂತ ಮತ್ತೆ ಮಕ್ಕಳ ಒದಿತಾರ ತಂದಿಗೆ. ಏನ ಅಂತದ್ರು ಬಂದು ಬಿಟ್ಟಾರ್ರೆ, ಹೌದಲ್ರಿ? ಒಂದು ಕ್ಷಣ ವಿಚಾರ ಮಾಡಿ ಕೈಯ ಬೆತ್ತಾಕ್ ಕೊಡ್ತಾರ, ತಮ್ಮ ಸಮಾಜ ಉದ್ಧಾರ ಮಾಡು. ಯಾರ ಧರ್ಮಹೀನರದಾರ ಅವ್ರಿಗೆ ಧರ್ಮದ ಬೋಧನೆ ಮಾಡ, ತಗೋ ಈ ಗ್ರಂಥ ಅಂತ ತಿಳ್ಕೊಂಡು ಗ್ರಂಥ ಕೊಟ್ಟು ಕಳಿಸ್ತಾರ. ಯಾವಾಗ ಎಲ್ಲ ಲಿಂಗಪ್ಪನಿಗೆ ಎಲ್ಲ ಚಾಣದ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಮಾಡಿ ಕಳಿಸ್ತಾರ. ಮಾಡಿ ಕಳಿಸಿದಂತ ಸಮಯದೊಳಗ ಎಲ್ಲ ಲಿಂಗಪ್ಪ ಶೀದ ಎಲ್ಲಿಗೆ ಬಂದಂದ್ರ ಹೊಸ ಭಾಷೆಗೆ ಬರ್ತಾನಂತ. ಇಲ್ಲೇ ಹೊಸ ಭಾಷೆ ಒಳಗ ಹೊನ್ನಾಲಿಂಗಪ್ಪ ಅಂತ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಸೇವೆಯನ್ನು ಮಾಡಿ ಸಿದ್ಧಿ ಪುರುಷನಾಗಿದ್ರು. ಅವರು ಇವ್ರು ಬಡದೊಳಗ ಐಕ್ಯ ಆಗಿದ್ರು. ಐಕ್ಯ ಆದಂತ ಸಮಯದೊಳಗ ಹೊನ್ನಾಲಿಂಗಪ್ಪನವ್ರ ಗದ್ದಿಗೆ ಬಂದು ನಮಸ್ಕಾರ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾನೆ. ಊರೊಳಗೆ ಜನರೆಲ್ಲರೂ ಕೂಡ ಬಂದು ಬಿಡ್ತಾರ. ಯಾಕ ಬರೀ ಅಜ್ಜನ ಗದ್ದಿಗೆ ಐತಿ, ಕಾರಣ ಆ ಶಕ್ತಿ ಬರ್ಬೇಕನ್ನಂಗಿತ್ತಂದ್ರ ಆತನ ಸ್ವರೂಪದೊಳಗ ಸಿದ್ಧಲಿಂಗ ಮಹಾರಾಜರು ಬಂದಾರ ಅಂತ ತಿಳ್ಕೊಂಡು ನೆನೆಸ್ಕೊಂಡು ಎಲ್ಲಾ ಲಿಂಗಪ್ಪನೇ ಬಂದ ಅಂತೇಳಿ ಖುಷಿ ಪಡಕತ್ರು. ದಾಸೋ ಮಾಡ್ಬೇಕು ಅನ್ನೋದ್ರೊಳಗ ಆಗಿನ ಸಮಯದೊಳಗ ಕೈಯೊಳಗ ದವಸ ಧಾನ್ಯ ಇಲ್ಲ. ಹುಡುಕಾಡಿದ್ರೆ ಅಲ್ಲೊಂದ್ ಮನೆ ಇಲ್ಲೊಂದ್ ಮನೆ ಕಾಳ ಕಡಿ ಅದಾವ. ದಾಸೋ ನಿತ್ಯರು ಕೂಡ ಮಾಡ್ಬೇಕಂತ ಬಹಳ ಕಷ್ಟ ಆಯ್ತು. ಕಷ್ಟ ಆದಾಗ ಇಡೀ ಊರ ಜನರು ಕೂಡ ಹೋಗಿ ಎಲ್ಲ ಲಿಂಗ ಮಹಾರಾಜರಿಗೆ ಅಂದ್ರೆ ಯಪ್ಪ ದಾಸೋ ಮಾಡ್ಬೇಕಂತ ನಮಗೆಲ್ಲ ಇಚ್ಛೆ ಐತಿ, ಆದ್ರೆ ಮನ್ಯಾಗ ಅಲ್ಪ ಸ್ವಲ್ಪ ದವಸ ಧಾನ್ಯಗಳದಾವ, ಅವನ್ ದಾಸೋ ಕಳಿಸ್ಬಿಟ್ರೆ ಮುಂದೆ ಮಂತನ ಇಡೋ ಕಷ್ಟ ಆಗತ್ತಂದಾಗ ಆಗಿಂದಾಗ ಎಲ್ಲ ಲಿಂಗಪ್ಪನವ್ರು ಅಂತಾರಂತ, ಎಲ್ಲಾ ಲಿಂಗನ ಜೋಳಿಗೆ ಊರು ತುಂಬಾ ಹೋಳಿಗೆ. ತಮ್ಮ ಈ ಜೋಳಿಗೆ ಸಾಮಾನ್ಯ ಅಲ್ಲ. ಈ ಜೋಳಿಗೆ ಒಳಗ ಎಂತ ತಾಕತ್ ಐತಂತಂದ್ರ ನೆನಪಿರ್ಲೇವ, ಅಜ್ಜನ ಕೈ ಒಳಗೆ ಇರ್ತಕ್ಕಂಥ ಜೋಳಿಗೆನ ನಂಬಿದವ್ರು ಯಾರು ಕೂಡ ಕೆಟ್ಟಿಲ್ಲ, ಯಾರನ್ನು ಕೂಡ ಹೊಟ್ಟೆಯನ್ನ ಸುಮ್ಮನೆ ಬರಿದಾಗ ಇಟ್ಟಿಲ್ಲ. ಯಾಕ ಆ ಜೋಳಿಗೆ ಒಳಗಂತ ತಾಕತ್ ಐತಮ್ಮ, ಚಿಂತೆ ಮಾಡ್ಬಾಡ್ರಿ. ಎಲ್ಲಾ ಲಿಂಗಪ್ಪನ ಜೋಳಿಗೆ ಊರ್ ತುಂಬಾ ಹೋಳಿಗೆ ಅಂತ ತಿಳ್ಕೊಂಡು ಯಾವಾಗ ಹೇಳ್ತಾನ, ಅಂದಾಕ್ಷಣವೇ ನಾ ಕೂಡು ನೀ ಕೂಡು ನಂದ ದಾಸೋ ನಿಂದ ದಾಸೋ ಅಂತ ತಿಳ್ಕೊಂಡು 12 ವರ್ಷಗಳ ಕಾಲ ಹೊನ್ನಾಲಿಂಗಪ್ಪನವರು ಜಾತ್ರೆ ಮಾಡ್ತಾರ. ಎಲ್ಲ ಲಿಂಗಪ್ಪನವ್ರು ಮುಂದೆ ನಿಂತುಕೊಂಡ ಜಾತ್ರೆ ಮಾಡಿದಂತ ಸಮಯದೊಳಗೆ ಇಡೀ ಊರ ಜನಗಳಿಗೆಲ್ಲ ಹಬ್ಬದ ವಾತಾವರಣ. ಯಾಕ ವರ್ಷ ಅಪ್ಪ ಸಾವಳಗಿ ಶಿವಲಿಂಗಪ್ಪನ ಜಾತ್ರೆ ಮಾಡ್ತೀರಿ, ಜಾತ್ರೆ ಮಾಡ್ಬೇಕಾದ್ರೆ ನಿಮ್ ಮಕ್ಕಳು ಸ್ವಸ್ಥರು ಬಂದು ಬಳಗ ಎಲ್ಲರ ಕರೆಸಿ ಖುಷಿಯಿಂದ ಹೆಂಗ ಜಾತ್ರೆ ಮಾಡ್ತಿರಲ್ಲ, ಆ ಜಾತ್ರೆ ಆಗಾಕ ಕಾರಣ ಯಾರಂದ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿ ಅಂತಕ್ಕಂಥ ಮಾತನ್ನ ನಾವೆಂದು ಕೂಡ ಮರಿಬಾರ್ದು. ಯಾಕೆ ಅವ್ರು ಬಂದಾರ ಅಂತ ತಿಳ್ಕೊಂಡು ಇತ್ತಿತ್ಲಾಗ ಜಾತ್ರೆ ಚಲೋ ಆಗತೈತಿ. ಸುತ್ತಮುತ್ತಲ 100 ಹಳ್ಳಿಗೆ ನಮ್ಮೂರು ಪ್ರಚಾರ ಆಗತೈತಿ. ಇಲ್ಲಂದ್ರೆ ನಮ್ಮೂರು ಎಲ್ಲೈತ್ರಿ, ಎಲ್ಲೋ ಒಂದ್ ಕಡೆ ಮೂಲೆಯಾಗಿರ್ತೈತಿ. ಹೌದಲ್ರಿ? ಗೋಗಲ್ದ ಹುಡುಕಾಡ್ಸೇ ಸಿಗಲ್ಲ ನೋಡ್ರಿ ನಮ್ಮೂರ ಇತಿಹಾಸ. ಅಂತದ್ರೊಳಗ ಇಡೀ ನಾಡಿನ ತುಂಬಾ ಹೊಂಟೈತೆ ಅಂತಂದ್ರ ಕಾರಣ ಅಜ್ಜವ್ರ ಆಶೀರ್ವಾದದಿಂದ. ಒಂದು ಕ್ಷಣ ವಿಚಾರ ಮಾಡಿದ್ರೆ ಹಂಗ ಎಲ್ಲಾ ಲಿಂಗಪ್ಪನು ಕೂಡ ಸೇವೆಯನ್ನ ಮಾಡ್ತಾನ. ಯಾವಾಗ ಗುರು ಸೇವೆಯನ್ನ ಮಾಡ್ತಾನ, ಮಾಡಿದಂತ ಸಮಯದೊಳಗ 12 ವರ್ಷ ಆದ್ಮೇಲ ಒಂದು ದಿವಸ ಎಲ್ಲಾ ಲಿಂಗಪ್ಪ ಜಾತ್ರೆಗೆ ಬಂದ. ಜಾತ್ರೆ ಮಾಡಿ ಅಜ್ಜನ ಮಠ ಮುಕ್ಕೊಂಡಿದ್ದ. ಮಕ್ಕೊಂಡಂತ ಸಮಯದೊಳಗ ಎಲ್ಲಾ ಲಿಂಗ ಮಹಾರಾಜರು ಯಾವಾಗ ಮಲಗ್ಯಾರ, ಅವತ್ತಿನ ದಿವಸ ಬೆಳಿಗ್ಗೆ ಎದ್ದಾಕ್ಷಣ ಯಾರು ಇದ್ದಿದ್ದಿಲ್ಲ. ಎಲ್ಲಾ ಲಿಂಗ ಮಹಾರಾಜರಿಗೆ ಗದ್ದಿಗೆ ಒಳಗಿಂದ ಒಂದು ವಾಣಿ ಕೇಳಿ ಬರ್ತಂತ ಒಂದು ಶಬ್ದ. ಏನು ಅಂತಂದ್ರಿಪ್ಪ, ನೀನು ಸೀದಾ ಪಶ್ಚಿಮ ದಿಕ್ಕಿಗೆ ಹೋಗು, ನಿನಗಾಗಿನೇ ಒಂದು ಕ್ಷೇತ್ರ ಕಾದುಕೊಳ್ತದೆ, ಅಲ್ಲಿ ಹೋಗಿ ಮೊದಲು
ನನ್ನದೊಂದು ಗದಿ ಕಟ್ಟ ನಾನ್ ನಿನ್ ಹಿಂದದಿನಿ, ಎಲ್ಲಿ ಮಠ ನಾನು ಹಿಂದಿರ್ತೀನಿ ಅಲ್ಲಿ ಮಠ ನಿನ್ನ ಕೀರ್ತಿ ಗಗನದ ಎತ್ತರಕ್ಕೆ ಬೆಳಿತೈತಿ, ಹೋಗ ಮಗನಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರಂತೆ ಹೊನ್ನಾಲಿಂಗ ಮಹಾರಾಜರು. ಸರಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸಂಚಾರ ಮಾಡ್ಕೊಂತ ಎಲ್ಲಿಗೆ ಬಂದ್ರು ಅಂತಂದ್ರೆ ಕರ್ಜಿಗೆ ಬರ್ತಾರೆ. ಕರ್ಜಿ ಯಲ್ಲಾಲಿಂಗ ಮಹಾರಾಜರು ಕರ್ಜಿಗೆ ಬಂದ್ರು. ಅಲ್ಲಿ ವೈಷ್ಣವರಿಗೆ ತಿದ್ದಿ ಬುದ್ಧಿವಾದವನ್ನು ಹೇಳಿದ್ರು. ವಿಷ್ಣುವಿನ ದೇವಾಲಯದೊಳಗೆ ಕುಂತ್ಕೊಂಡಂತ ಸಮಯದೊಳಗೆ ಬ್ರಾಹ್ಮಣರು ಮೊದಲ ನಾವು ಬ್ರಾಹ್ಮಣರು ಇವ ಯಾವದನ್ನ ಏನು ಹಿಂಗೆ ಬಂದು ಕುಂತ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಅವ್ರಿಗೆ ವಾದ ನಡೀತೈತಿ. ಆ ವಾದದೊಳಗೆ ಯಲ್ಲಾಲಿಂಗ ಮಹಾರಾಜರು ಗೆಲ್ತಾರ, ಅವ್ರನ್ನ ಸೋಲಿಸ್ತಾರ. ತಮ್ಮ ಎಲ್ಲರೂ ಕೂಡ ಒಂದ ಬ್ರಾಹ್ಮಣರು ಏನೋ ಜುಟ್ಲ ಬಿಟ್ಟು ಅಂದ್ಕೊಳ್ಳಿ, ಮತ್ತೆ ಪಕ್ಷಿಗೂ ಸಹಿತ ನಿಮ್ಕಿನ್ ಚಂದ ಭಾಳ ಚಂದ ಜುಟ್ಟ ಐತೋ ತಮ್ಮ, ಮತ್ತೆ ನಾವು ಬ್ರಾಹ್ಮಣರು ಅನ್ಕೋಬೇಕನ ಅಂದ್ರೆ ಅವರು ಅಲ್ಲಿ ಹಲವಾರು ರೀತಿಯಾಗಿ ಸಮಾಲೋಚನೆ ನಡೀತೈತಿ. ಅವಾಗ ಅವರು ಮಾತನ್ನ ಅವರು ವಾಣಿಯನ್ನು ಕೇಳಿ ಇಡೀ ಬ್ರಾಹ್ಮಣರ ಕುಲವೆಲ್ಲೂ ಕೂಡ ಬೆಚ್ಚ ಬೀಳ್ತಾರಂತ. ಬೆಚ್ಚ ಬಿದ್ದು ಯಪ್ಪ ನೀ ಬಹಳ ದೊಡ್ಡವಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜರ ಪಾದಕ್ಕೆ ಬೀಳ್ತಾರ. ಪಾದಕ್ಕೆ ಬಿದ್ದಂತ ಸಮಯದೊಳಗ ಆಶ್ಚರ್ಯ ಏನು ಅಂತಂದ್ರೆ ಅದ ಊರೊಳಗ ಒಬ್ಬ ಬಡ ಹೆಣ್ಣಮಗಳು ಮದುವೆ ಆಗಿತ್ತು. ಮದುವೆಯಾಗಿ ಗಂಡ ಮನಿ ಕೊಟ್ಟಿದ್ರು. ಗಂಡ ಮನಿ ಕೊಟ್ಟಂತ ಸಮಯದೊಳಗ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಸಣ್ಣ ವಯಸ್ಸಿನೊಳಗ ಗಂಡ ತೀರ್ಕೊಂಡು ಹೋಗ್ಬಿಟ್ಟಿದ್ದು. ಮದುವೆಯಾಗಿ ಒಂದು 4-5 ವರ್ಷ ಅನ್ನೋದ್ರೊಳಗ ಗಂಡ ತೀರಿದಂತ ಸಮಯದೊಳಗ ಮತ್ತ ಸಂಗಮ್ ಅಂತೇಳಿ ಹೆಸರು ಕರ್ಜಿ ಒಳಗ, ಕರ್ಜಿ ಸಂಗಮ್ ಅಂತೇಳಿ. ಗಂಡ ಸಣ್ಣ ವಯಸ್ಸಿನೊಳಗ ಯಾವಾಗ ತೀರಿದ್ದ ತವರು ಮನೆಗೆ ಬಂದು ತಂದೆ ತಾಯಿಗಳ ಜೊತೆಗೆ ಬದುಕು ಮಾಡ್ಕೊಂತ ತನ್ನ ಬದುಕನ್ನು ಕಟ್ಕೊಂಡಿದ್ಲು. ಎಲ್ಲರಿಗೂ ಕೂಡ ಬೇಕಾಗಿ ಚಲೋ ಹೆಸರು ಮಾಡ್ಕೊಂತ ಹೊಂಟಿದ್ದ ಹೆಣ್ಮಗಳು. ಆಶ್ಚರ್ಯ ಏನಾಗಿತ್ತಂದ್ರ ಆಕಿಗೆ ಗೆಳತಿ ಊರಾಗಿದ್ದಾಗ ಇದ್ಲು. ಆಕಿ ತೀರ್ಕೊಂಡ್ಬಿಟ್ಟಿದ್ಲು. ತೀರ್ಕೊಂಡಂತ ಸಮಯದೊಳಗೆ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಯಾವಾಗ ಈ ಹೆಣ್ಮಗಳು ಊರಿಗೆ ಬಂದಾಳ, ಯಾವಾಗ ಸಂಘ ಊರಿಗೆ ಬಂದಾಳ, ತವ್ರ ಮನೆಯೊಳಗೆ ಇರುವಂತ ಸಮಯದೊಳಗ ಒಂದ್ ದಿವಸ ಹಿಂಗ ಬ್ಯಾಸ್ಗಿ ಬಿಸಿಲ ಮಟ್ಟ ಮಧ್ಯಾಹ್ನ ಈ ಹಳ್ಳ ಅಂತಾರೆ ಕೆರೆ ಅಂತಾರೆ ಬಟ್ಟೆ ತೊಳಕ್ ಹೋಗಿರೋ ಹುಡ್ಕಿಂತ. ಈಗೆಲ್ಲ ಏನ್ಬಿಟ್ರೆ ಬಟ್ಟೆ ತೊಳೆದ ಕೆರೆಗೆ ಹಳ್ಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಾಗ ಮಗಳ ಮದುವೆ ಮಾಡ್ಬೇಕಾದ್ರ ಮಗಳ ಮದುವೆಗೆ ದೊಡ್ಡ ದೊಡ್ಡ ತಾಂಬರ್ ಕೊಡಪನ ಕೊಟ್ಟು ಕಳಿಸ್ತೀರಿ. ಹೌದಾ ಇವ ನೀ ಆಕಿ ಒಂದ್ ದಿವಸ ತಲೆ ಮೇಲೆ ಹೊರಲಿಲ್ಲ, ನೀರು ತರಲಿಲ್ಲ, ಆದ್ರೂ ಕೊಡ್ಬೇಕು ಪದ್ಧತಿ ಕೊಟ್ಟ ಕಳಿಸ್ತೀರಿ. ಈಗೆಲ್ಲ ಅವು ಮನೆ ಮುಂದೆಲ್ಲ ಬಟನ ಬಂದಾವ, ಏನೇನ ಬಂದಾವ ಬಟ್ಟೆ ತೊಳ್ಯಾಕ. ಆಗಿನ ಸಮಯದೊಳಗ ಬಟ್ಟೆ ತೊಳಿಬೇಕನ್ನಂಗಿತ್ತಂದ್ರ ಬಾವಿಗೆ ಹೋಗ್ಬೇಕಾಗಿತ್ತ. ಹಗ್ಗ ತಗೊಂಡ್ 8-10, 15 kg ಕೊಡಪನ ತಾಂಬರ್ ಕೊಡಪನ ತಗೊಂಡು ಹೋಗಿ ಸೇದ್ಕೊಂಡು ಬಟ್ಟೆ ತೊಳ್ಕೊಂಡು ಬರ್ಬೇಕ. ಹಳೆ ಮಂದಿ ಗೊತ್ತೈತಿ, ಈಗಿನ ಮಂದಿ ಗೊತ್ತಿಲ್ಲ. ಈಗಿನ ಮಂದಿ ತಲೆ ಮೇಲೆ ಗೊತ್ತಿಲ್ಲ, ಹಗ್ಗ ಹಾಕಿಕೊಂಡಿಲ್ಲ, ಹೋಗಿಲ್ಲ. ಹೌದಲ್ರಿ? 2 ಕೊಡ ಮನಿ ಮುಂದೆ ನಳ ಐತೆ ಅಂದ್ರೆ ತೊಂಬ ಅಂದ್ರೆ ಕುತ್ತಿಗೆ ಬರ್ತಿ. ಈಗಿನ ಮಂದಿಗೆ ಹೋಗಿ ಒಂದು ಪೈಪ್ ತೊಂಬರ್ಬಾರ್ದ ಅಂತಿರ್ತಾರೆ, ಹಂಗೆ ಒಂದು ಮೋಟ್ರ್ ತರಬಾರ್ದ ಅಂತಿರ್ತಾರೆ. ಹಂಗ ಚಲೋ ಅವು ಹೊರಗೆ ಸಹಿತ ಕಷ್ಟ ಈಗಿನ ಮಂದಿಗೆ. ಆಶ್ಚರ್ಯ ಏನು ಅಂತಂದ್ರ ಆಗಿನ ಸಮಯದ ಬಟ್ಟೆ ತೊಳಕ ಬಾವಿಗೆ ಹೋಗ್ಬೇಕಾಗಿತ್ತ, ಇಲ್ಲ ಹಳ್ಳಕ್ಕೆ ಹೋಗ್ಬೇಕಾಗಿತ್ತ, ಇಲ್ಲ ಕೆರೆಗೆ ಹೋಗ್ಬೇಕಾಗಿತ್ತ. ಆ ಹೆಣ್ಮಗಳ ಬಟ್ಟೆ ತೊಳೆದಕ್ಕಾಗಿ ಸಂಗಮ್ಮ ಕೆರೆಗೆ ಹೋಗ್ಯಾಳ. ಮಠ ಮಧ್ಯಾಹ್ನ ಕೆಟ್ಟ ಬ್ಯಾಸಿಗೆ ಬಿಸಿಲ ಬಟ್ಟೆ ತೊಳೆಕತ್ತಾಳ. ಜೋರಾಗಿ ಗಾಳಿ ಬಂದ ಏನೋ ಒಂದು ಶಬ್ದ ಆಕೆ ಕಿವಿಗೆ ಬಡದ ಅಲ್ಲೇ ಮೂರ್ಛೆ ಬಿದ್ದ್ಬಿಟ್ಲ ಹೆಣ್ಮಗಳ ಸಂಗವ್ವ. ಯಾವಾಗ ಮೂರ್ಛೆ ಬಿದ್ಲ ಮತ್ತೆ ಸಹಜ ಹೋಗಬರ ಹೆಣ್ಮಕ್ಳಲ್ಲ ಹೊಲಕೋರು ನೋಡಿದ್ರಿ ಏನಾಗೈತೆ ಅಂತ ತಿಳ್ಕೊಂಡ್ರು. ಆಕೆ ನೀರು ಉಗಿದ್ರಿ ಹೇಳಿಲ್ಲ. ಹೆಣ್ಮಗಳು ಹೊತ್ಕೊಂಡು ಸೀದಾ ಅವ್ರ ಮನೆಗೆ ಬಂದಾಕ್ಷಣ ತಂದೆ ತಾಯಿ ಹೇಳಕತ್ರ, ಅಯ್ಯೋ ನನ್ನ ಮಗಳಿಗೆ ಏನಾತ ಅನ್ನೋದ್ರೊಳಗೆ ಆ ಹೆಣ್ಮಗಳು ಏನಲ್ಲ ಅಂದ್ರೆ ಬಹುಶಃ ಮತ್ತೆ ನೆತ್ತಿ ಬಿಸಿಲು ಹತ್ತಿರ್ಬೇಕ, ಹಿಂಗಾಗಿ ಮೂರ್ಛೆಂದು ಬಿದ್ದಾಳ ಅಂತ ತಿಳ್ಕೊಂಡು ಮನ್ಯಾಗ ತಂದೆ ತಾಯಿ ಸಮಾಧಾನ ಆದ್ರು. ಬೆಳಗ್ಗೆ ಎದ್ದಾಕ್ಷಣವೇ ದಿನಗಳನ್ನ ಹೆಂಗೆ ಕಳೀತಾಳ ಹಂಗಂಗ ಚಲೋ ಇದ್ದ ಹೆಣ್ಮಗಳ ಒಂಥರ ಹುಚ್ಚುಸ್ರಂಗ್ ಮಾಡಕತ್ಲ. ಯಾಕ ಮೈಯಾಗ ದೆವ್ ಹೋಗ್ಕೊಂಡದ. ಅದ್ರ ಎಂಥ ದೆವ್ವ ಅಂತಂದ್ರೆ ನೀವು ಆಡ್ಭಾಷೆ ಅಂತ ನೋಡಿ ಏನಂತಂದ್ರ ಹೆಣ್ಣಿಗೆ ಗಂಡು ದೇವ್ ಬಿಡಿಬಾರ್ದಂತ, ಗಂಡಿಗೆ ಹೆಣ್ಣು ದೇವ್ ಬಿಡಿಬಾರ್ದಂತ. ಬಡದು ಅಂದ್ರೆ ಬಿಡಂಗಿಲ್ಲ, ಜಲ್ದಿ ಬಿಡಂಗಿಲ್ಲ ಅಂತವ. ಆಶ್ಚರ್ಯ ಏನು ಅಂತಂದ್ರ ಯಾವಾಗ ಮಗಳು ಒಂಥರ ಮಾಡಕತ್ಲ, ಮೊದ್ಲಾಗಿದ್ದ ಮಗಳ ಬದಲಾಗ್ಬಿಟ್ಲ, ಒಂಥರ ಹುಚ್ಚುಚ್ರಂಗ ಮಾಡಾಕಿ, ಒಂಥರ ನಗಕತ್ಲಂದ್ರೆ ಕೆಟ್ಟನಗಾಕಿ, ಒಂದ್ ಕ್ಷಣ ಅಳಕತ್ತಂದ್ರೆ ಜಗ್ಗ ಅಳಾಕಿ, ಒಂದ್ ಕ್ಷಣ ಚೀರಾಕತ್ಲಂದ್ ಜಗ್ಗ ಚೀರಾಕಿ, ಒಮ್ಮೆ ಹಿಂಗ ದಿಟ್ಟಿಸ್ ನೋಡಕತ್ತ ನೋಡಕ್ ಹೋಗಿ ನಿಂತ್ಬಿಟ್ಟಾಕ. ಹಂಗೆ ಮನೆ ತಾಯ್ತ ಅನ್ನಕತ್ತು ನನ್ನ ಮಗಳು ಹಿಂಗ್ಯಾಕೆ ಮಾಡಕತ್ತು ಏನಾಗ್ಯದ ಅಂತ ತಿಳ್ಕೊಂಡು ಅಲ್ಲಿ ತೋರ್ಸ ಇಲ್ಲಿ ತೋರ್ಸ ಆ ದವಾಖಾನೆ ಈ ದವಾಖಾನೆ ಎಲ್ಲ ತೋರಿಸಿದ್ರು. ಎಲ್ಲಿ ತೋರಿಸಿದ್ರು ಕೂಡ ಮಗಳಿಗೆ ವಾಸಿ ಆಗ್ಲಿಲ್ಲ. ಯಾಕೆ ಮಗಳು ಮೈಯಾಗ ಹಾಕಿ ಗೆಳತಿ ದೆವ್ವಾಗಿ ಬಂದಾಳ. ನೆನಪಿರ್ಲಿ ಬೇವ, ದೇವ್ರನ್ನ ನಂಬ್ತಿರ್ಲಿಲ್ಲ ನೀವು? ನಂಬ್ತಿರ್ಲ್ರಿ? ಹ್ಞೂ ಅನ್ರಿ ನಂಬ್ತಿರ್ಲ್ವಾ? ಇವ ಮಾತಾಡ್ರಿ ಬೇವ, ಅದಿರ್ಲಿ ಎಲ್ಲರೂ ಇಲ್ಲಿ ಅದಿರಲ್ಲ. ದೇವರನ್ನ ನಂಬುತ್ತೀರಿ ಅನ್ನೋದು ಸತ್ಯ ಆಗಿತ್ತಂದ್ರೆ ದೆವ್ವವಿರುವುದು ಕೂಡ ಅಷ್ಟೇ ಸತ್ಯ. ದೇವರು ಇರುವುದು ಸತ್ಯವಾದ್ರೆ ದೆವ್ವ ಇರುವುದು ಕೂಡ ಅಷ್ಟೇ ಸತ್ಯ.
ಮತ್ತ ಇಲ್ರಿ ನಾವು ಕಣ್ಣರೇ ಕಾಣ್ಬೇಕನ್ನಂಗಿತ್ತಂದ್ರೆ ಇಲ್ಲಿ ಎಷ್ಟೋ ದೇವುಗಳು ಹೋಗ್ಯಾವಂತ ಕೇಳಿನ ಸುದ್ದಿನ ಅದನ್ನ ಸನ್ನಿಧಾನದೊಳಗೆ ಭಾಳ ದೇವ್ ಹೋಗ್ಯಾವ ಅಂತ ಕೇಳಿನಿ ಅಲ್ಲ. ನಿಮ್ಗೆ ಇನ್ನೂ ಒಂದು ಕಾಣಬೇಕನ್ನಂಗಿತ್ತಂದ್ರೆ ನೆಟ್ನೆ ಹೊಡೆದು ನೋಡ್ರಿ ನೀವು ದಾವಣಗೆರೆ ಅಂತೇಳಿ ಉಕ್ಕುಡ್ಗಾತ್ರಿ ಅಂತ ಬರ್ತದೆ. ಉಕ್ಕುಡ್ಗಾತ್ರಿ ಕರಬಸವೇಶ್ವರ ಅಲ್ಲಿ ಹೋಗಿ ನೋಡ್ರಿ ನೀವು ನೂರಾರು ದೇವ್ ಬಿದ್ದು ಒದ್ದಾಡ್ತಿರ್ತಾವ ಅಲ್ಲೇ. ಆಶ್ಚರ್ಯ ಏನಂದ್ರೆ ದೇವ್ರು ಇರೋದು ಸತ್ಯ ಆದ್ರೆ ದೇವ್ ಇರೋದು ಸತ್ಯನ. ಯಾವಾಗ ಸಂಘವ ಮಗಳು ಹಿಂಗೆ ಮಾಡಕತ್ಲ ಹಿಂಗೆ ಮಾಡಿದ್ರೊಳಗ ದವಾಖಾನೆ ತೋರಿಸಿದ್ರು, ಅಲ್ಲಿ ತೋರಿಸಿದ್ರು, ನಿಂಬೆಹಣ್ಣು ಕಟ್ಸಿದ್ರು, ತಾಯ್ತ ಕಟ್ಸಿದ್ರು, ಅದನ್ನ ಇದನ್ನ ಏನು ಮಾಡಿದ್ರು ಕೂಡ ಮಗಳ ಮೈಯಾಗಿರ್ತಕ್ಕಂಥ ದೇವ್ ಹೋಗಲಿಲ್ಲ. ದೆವ್ವ ಹೋಗದೇ ಇರುವಂತ ಸಮಯದೊಳಗ ಊರಾಗಿನ ಹಿರಿಯರಂದ್ರಂತ ಇವ ಚಿಂತೆ ಯಾಕೆ ಮಾಡ್ತಿ, ಇಡೀ ದೇವನ ಸ್ವರೂಪನಾಗಿ ಭಗವಂತನ ಸ್ವರೂಪನಾಗಿ ನಮ್ಮೂರೊಳಗ ಎಲ್ಲಾ ಲಿಂಗ ಮಹಾರಾಜರದರಂದ ಬಳಿಕ ಎಲ್ಲಾ ಲಿಂಗಪ್ಪನ ಪಾದಕ್ಕೆ ಕರ್ಕೊಂಡು ಹೋಗುವ ಅದು ವಾಶಿ ಮಾಡ್ತಾನ ಅಂತ ಹೇಳಿದಾಗ ಮನ್ಯಾಗ ತಂದೆ ತಾಯಿ ಮಗಳನ್ನ ಕರ್ಕೊಂಡು ಬಂದ್ರು ಎಲ್ಲ ಲಿಂಗಪ್ಪನ ಸನ್ನಿಧಾನಕ್ಕೆ ಕುಂತ್ಕೊಂಡಿದ್ದಪ್ಪ ಎಲ್ಲ ಲಿಂಗಪ್ಪ. ಎಲ್ಲ ಲಿಂಗ ಮಹಾರಾಜರು ಯಾವಾಗ ಕುಂತ್ಕೊಂಡಂತ ಸಮಯದೊಳಗ ಯಾವಾಗ ಗೊತ್ತಿಲ್ಲಂಗ ಮಗಳನ್ನ ಅಜ್ಜನ ಮಠಕ್ಕೆ ಕರ್ಕೊಂಡು ಬಂದ್ರ ಆ ಮಗಳು ಯಾವಾಗ ಎಲ್ಲ ಲಿಂಗ ಮಹಾರಾಜ ನೋಡಕತ್ಲ, ನೋಡಿದಾಕ್ಷಣವೇ ಮೈಯಾಗಿರ್ತಕ್ಕಂಥಕಿ ಗೆಳತಿಯನಿದ್ದಲ್ಲ ಒದರಾಡಕತ್ಲ, ಚೀರಾಕತ್ಲಾಳಕತ್ಲಕ್ಕೆ ಹಂಗ ಯವ್ವ ಇಲ್ಲಿ ಯಾಕೆ ನಾನು ಕರ್ಕೊಂಡು ಬಂದ್ರಿ, ನನ್ನ ಮೋಸ ಮಾಡಿ ಕರ್ಕೊಂಡು ಬಂದ್ರಿ, ಅಪ್ಪ ಎಲ್ಲ ಲಿಂಗಪ್ಪನ ಕೈಯಾಗಿನ ಬೆತ್ತ ಸಾಮಾನ್ಯ ಇಲ್ಲ, ಅವ ನನಗೆ ಹೊಡ್ಯಾಕತ್ತ ಅಳಕ ಚಾಲು ಮಾಡ್ತೀನ, ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ, ಹಂಗ ಹಿಂಗ ಆಕೆನ ಅಳಕತ್ತ ಬಿಡ್ಲಿ, ದೇವನ ಅಳಕತ್ತ ಬಿಡ್ದಕ್ಕೆ ಮೈಯಾಗ ಅಳುವಂತ ಸಮಯದೊಳಗ ಎಲ್ಲ ಲಿಂಗ ಮಹಾರಾಜರ ಪಾದಕ ತಂದು ತಂದೆ ತಾಯಿ ಬೇಡ್ತಾರೆಪ್ಪ ನಿನ್ನ ಪಾದಕ ತಂದು ಒಗದೀನಿ, ಕಾಯುವವನು ನೀನೇ ಕೊಲ್ಲುವವನು ನೀನೆ, ಕಾದರ ಕಾಯಿ ಕೊಂದರ ಕೊಲ್ಲು, ನಿನ್ನ ಪಾದ ತಂದು ಹಾಕಿನಪ್ಪ ಅಂತ ತಿಳ್ಕೊಂಡು ಭಾಳ ಮಂದಿ ಬರ್ತಿರ್ತಾರ. ನಾನು ಇವತ್ತು ಮುಂಜಾನೆ ನೋಡಕತ್ತಿದ್ದೆ, ಒಂಷ್ಟು ಮಂದಿ ಬಂದು ಭಾಳ ಹೇಳ್ತಾರೆಪ್ಪ ಮಕ್ಕಳು ಭಾಳ ಕಿರಿಕಿರಿ ಮಾಡ್ತಾರ್ರಿ, ಮಗ ಕುಡಿತಾನ, ಮಗ ಹೊಡಿತಾನ, ಮಗ ಬಡಿತಾನ, ಸಂಸಾರ ಜೀವನ ಬ್ಯಾಸರ ಆಗೈತಿ, ಇಂಥವ್ರು ನೂರಾರು ಮಂದಿ ಬರ್ತಿರ್ತಾರ ಅಜ್ಜವ್ರ ಮುಂದೆ ಭಾಳ ನೋಡ್ತಿರ್ತೀವಿ. ಯಾಕೆ ಹಂಗ ಜೀವನ ಅವರು ಕಷ್ಟವನ್ನು ಹೇಳ್ಕೊಳಕ ಯಾರ ಮುಂದೆ ಹೇಳ್ಕೊಳಕಾಲಾರ್ದ ಗುರಿ ಮುಂದೆ ಹೇಳ್ಕೊಳ್ಬೇಕಂತಾರಲ್ಲ. ಹಾಲು ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲವ್ವ ಹೊಟ್ಟೆಗೆ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕ್ಯನವ್ವ ನಮ್ಮವ್ವ, ನನ್ನ ಹಣೆ ಬರ ಕಥೆಯವ್ವ ಯಾರಿಗೆ ಹೇಳಲಿ ದುಃಖವ್ವ, ಹೆಣ್ಣಾಗಿ ಹುಟ್ಟಬಾರದವ್ವ, ಎದೆ ಝಲ್ಲಂತವ್ವ ಎದೆ ಝಲ್ಝಲ್ಲಂತವ್ವ, ತಾಯಿ ಹಡೆದವ್ಗ ನೆನಸೈತಿ ಜೀವ, ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ, ಎದೆ ಝಲ್ಲಂತವ್ವ ಎದೆ ಝಲ್ಝಲ್ಲಂತವ್ವ, ತಾಯಿ ಹಡೆದವ್ಗ ನೆನಸೈತಿ ಜೀವ. ಹಾಲು ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲವ್ವ, ಹೊಟ್ಟೆಗೆ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕೆನವ್ವ ನಮ್ಮವ್ವ, ನನ್ನ ಹಣೆ ಬರ ಕಥೆಯವ್ವ ಯಾರಿಗೆ ಹೇಳಲಿ ದುಃಖವ್ವ, ನನ್ನ ಹಣೆ ಬರ ಕಥೆಯವ್ವ ಯಾರಿಗೆ ಹೇಳಲಿ ದುಃಖವ್ವ, ಹೆಣ್ಣಾಗಿ ಹುಟ್ಟಬಾರದವ್ವ, ಎದೆ ಝಲ್ಲಂತವ್ವ ಎದೆ ಝಲ್ಝಲ್ಲಂತವ್ವ, ತಾಯಿ ಹಡೆದವ್ಗ ನೆನಸೈತಿ ಜೀವ. ಗಂಡ ಕುಡಿದು ಬರ್ತಾನ, ಹಾಂಡ್ಯ ಪಾಂಡ್ಯ ಬಡಿತಾನ, ಗಂಡ ಕುಡಿದು ಬರ್ತಾನ, ಹಾಂಡ್ಯ ಪಾಂಡ್ಯ ಬಡಿತಾನ,
ಹೊಲಸ ಬೈಗಳು ಬೈತಾನ ಬಡಿತಾನ ಬಡಿತಾನ ನಮ್ಮವ್ವ ಊಟ ಗಾಲಿಲೆ ಒದಿತಾನ ಎಷ್ಟಂತ ತಾಳಲಿ ನಾನ ಊಟ ಗಾಲಿಲೆ ಒದಿತಾನ ಎಷ್ಟಂತ ತಾಳಲಿ ನಾನ ಇಂಥ ಗಂಟ ಬಿದ್ದಾನವ್ವ ಎದೆ ಝಲ್ಲಂತವ್ವ ಎದೆ ಝಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಹೊಲಮನಿಗೆಲ್ಲ ಮಾರ್ಯಾನ ಅವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಹೊಲಮನಿಗೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಎಲ್ಲ ಹಾಳು ಮಾಡ್ಯಾನ ಕೂಲಿ ಮಾಡಕ್ ಹಚ್ಚಾನ ಎಲ್ಲ ಹಾಳು ಮಾಡ್ಯಾನ ಕೂಲಿ ಮಾಡಕ್ ಹಚ್ಚಾನ ಹಚ್ಚಾನ ಊರಾಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರ್ತಾನ ಊರಾಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರ್ತಾನ ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟನವ್ವ ಎದೆ ಝಲ್ಲಂತವ್ವ ಎದೆ ಝಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹರಕೆ ಹೊತ್ತು ಹೆತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ಹರಕೆ ಹೊತ್ತು ಹೆತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖವೊಮ್ಮೆ ತೋರುಬಾರವ್ವ ಎದೆ ಝಲ್ಲಂತವ್ವ ಎದೆ ಝಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಹೆತ್ತ ತವರಿನ ಕೀರ್ತಿ ತರತೀನಿ ತಾಯಿ ಹಡೆದವ್ವಗ ನೆನಸೈತಿ ನನ್ನ ಜೀವ 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 ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ಎತ್ತ ತವರಿನ ಕೀರ್ತಿ ತರತೀನಿ ಎದೆ ಝಲ್ಲಂತವ್ವ ಎದೆ ಝಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ ಎದೆ ಝಲ್ಲಂತವ್ವ ಎದೆ ಝಲ್ಲಂತವ್ವ ತಾಯಿ ಹಡೆದವ್ಗ ತಾಯಿ ಹಡೆದವ್ಗ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ
ಬಂದೈತಿವ ತಾಯಿ, ಒಂದ್ ದಿವಸ ಅಲ್ಲ 2 ದಿವಸ ಅಲ್ಲ, ಮಗಳನ್ನ ಮದುವೆ ಮಾಡಿ ಕೊಟ್ಟಂತ ಸಮಯದೊಳಗ ಗಂಡನ ಮನ್ಯಾಗ ತಾಯಿ ನೆನಸ್ತಾಳ ಮಗಳು ಬಂದಾಳೆ. ಮಗಳಿಗೆ ಯಾವಾಗ ಹಿಂಗಾಗ್ಯದ ಕರ್ಕೊಂಡು ಬಂದ್ರು. ಸಂಗಮ್ಮಳನ್ನ ಕರ್ಕೊಂಡು ಬಂದು ಅಪ್ಪ ಯಲ್ಲಾಲಿಂಗ ಮಹಾರಾಜರ ಪಾದಕ್ಕೆ ಹಾಕಿದ್ರು. ಕಾಯವನು ನೀನ, ಕೊಲ್ಲವನು ನೀನ, ಯಪ್ಪ ನೀನ ಪಾದಕ್ಕೆ ಹಾಕಿವ ಅಂತ ತಿಳ್ಕೊಂಡು ಹೇಳಿದಾಗ ಯಲ್ಲಾಲಿಂಗ ಮಹಾರಾಜರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರ. ಬಡ್ಕೊಂಡಿರ್ತಕ್ಕಂಥ ಗೆಳತಿ ದೆವ್ವ ಅಳಕತ್ಲ. ಹೊಡಿತಾನ ಅಜ್ಜ, ನನ್ನ ಕೂದಲು ಹಿಡಿತಿ ಎಳಿತಾನ ಅಜ್ಜ, ನಾನು ಇಲ್ಲಿ ಕರ್ಕೊಂಡ್ ಬರಬಾರ್ದಾಗಿತ್ತು, ಈಕಿ ಮೈಯಾಗನ ನಾನು ಬಿಡಿಸಿ ಬಿಡ್ತಾನ, ಎಂತ ಚಂದ ಈಕಿ ಮೈಯಾಗ ನಾ ಇದ್ದೆ, ಈಕಿ ನನ್ನ ಗೆಳತಿ, ಇಬ್ರು ಕೂಡಿ ಆಡಿ ಬೆಳೆದವ್ರು, ಒಂದ ತಾಟ್ನಾಗ ಊಟ ಮಾಡಿದವರು, ನಾವು ಹಿಂಗ ಚಲೋ ಇದ್ದವ್ರು, ಈಕಿನ ಮುಂಚೆಕ ನಾ ಸತ್ಯ, ನನ್ನ ಗೆಳತಿ ಬಂದ ಅಂತ ತಿಳ್ಕೊಂಡು ಈಕಿ ಮೈಯಾಗ ನಾ ಅದನ್ನ ತಿಳ್ಕೊಂಡು ಏನೆಲ್ಲ ಅಳುವಂತ ಸಮಯದೊಳಗೆ ಯಲ್ಲಾಲಿಂಗ ಮಹಾರಾಜರು ಹೇಳ್ತಾರೆ, ವಾ ನೀ ಆಲ್ರೆಡಿ ಹೋಗ್ಬಿಟ್ಟಿ, ಹೋಗಿ ಅಂದ ಬಳಿಕ ಇದ್ದವ್ರಿಗೆ ಯಾಕೆ ತ್ರಾಸ ಕೊಡ್ತೀವ, ತ್ರಾಸ ಕೊಡಾಕ ಬಂದಾಕಿ ನೀ ಅಲ್ವಾ, ಹೆಂಗ ಬಂದು ಹೆಂಗ್ ಹೋಗ್ಬಿಡು ಅಂದ್ರು. ಅಂದ್ ಕುಳಿ ಯಾಕೆಂದ್ಲಪ್ಪ ನೀ ಏನಾರ ನಾನು ಬಿಟ್ಟಿ ಅಂತಂದ್ರೆ ಹಿಂಗ ಹೋಗ್ಬಿಡ್ತೀನಿ ಅನ್ಲಕ್ಕೆ. ಆಕಿ ಗೆಳತಿ ಯಾವಾಗ ನಾ ಹಿಂಗ ಹೋಗ್ತೀನಿ ಅಂತ ತಿಳ್ಕೊಂಡ ಸಂಘವನ ಮೈಯಾಗಿಂದ ಹೇಳುವಂತ ಸಮಯದೊಳಗ ಅವಾಗ ಯಲ್ಲಾಲಿಂಗ ಮಹಾರಾಜರಂದ್ರು, ನೀವ್ ಹೋಗ್ಬೇಕಂದ್ರ ನೀವ್ ಹೋಗಿದ್ದು ಗೊತ್ತಾಗ್ಬೇಕಂದ್ರೆ ಹೆಂಗ್ ಹೋಗಿ ಅಂದ್ರು ಅವ್ರು. ಯಪ್ಪ ನೀ ಏನ್ ಹೇಳ್ತೀಯ ಅಂತ ಕೇಳ್ತೀನಿ ಅಂದಾಗ ಮಟನ್ ಒಂದ್ ದೊಡ್ಡದ ಆಲದ ಗಿಡ ಇತ್ತು. ಆಲದ ಗಿಡ ಅದ, ಆ ಆಲದ ಗಿಡ ಟೊಂಗಿ ಮುರಿಬೇಕ ನೀವ್ ಹೋಗ್ಬೇಕಂದ್ರ ಅವ್ರು. ಆತಪ್ಪ ನಾ ಹೋಗಿ ಅಂತಂದ್ರೆ ಟೊಂಗಿ ಮುರಿತ ನಾ ಹೋಗಿನ ಅಂತ ತಿಳ್ಕೊ, ಅದಕ್ಕೆ ಕೋನ ಅಂತ ತಿಳ್ಕೊಂಡು ಹೇಳಿದಾಗ ಸಂಘವನ್ ಮೈಯಾಗಿರ್ತಕ್ಕಂಥ ಆಕಿ ಗೆಳತಿ ಹೊಕ್ಕಳ, ತೆಂಗಿನ ಗಿಡ ಆಲದ ಗಿಡದ ಟೊಂಗಿ ಮುರಿದು ಬೀಳ್ತೈತಿ, ಆಕಿ ಮೈಯಾಗಿಂದ ಬಿಟ್ಟು ಹೊಕ್ಕಳಂತ. ಮುಂದೆ ಮಗಳ ಆರಾಮಕ್ಕಳಂತ. ಯಾಕೆ ಗುರುವಿನ ನಂಬಿದವ್ರು ಯಾರು ಕೂಡ ಕೈ ಬಿಟ್ಟಿಲ್ಲ. ಯಾಕೆ ನಂಬಬೇಕು. ನಾವು ಹೆಂಗ ನಂಬುತ್ತೀವಿ ಹಂಗ ಸದ್ಗುರುನಾಥ ನಮಗೆ ಆಶೀರ್ವಾದ ಮಾಡ್ತಾನೆ. ಜಗತ್ತನ್ನು ನಡೆದಿದ್ದ ನಂಬಿಕೆ ಮ್ಯಾಗ ನಂಬಿಕೆ ಮ್ಯಾಗ. ಮಕ್ಕಳ ನಂಬಿಕೆ ಯಾರ ಮ್ಯಾಗ ಅಂದ್ರೆ ತಂದೆ ತಾಯಿಗಳ ಮ್ಯಾಲ ನಂಬಿಕೆ. ತಂದೆ ತಾಯಿಗಳು ಯಾರ ಮೇಲೆ ನಂಬಿಕೆ ಇಟ್ಟರಂದ್ರೆ ಮಕ್ಕಳ ಮೇಲೆ ನಂಬಿಕೆ. ಗಂಡಗ ಹೆಂಡತಿ ಮೇಲೆ ನಂಬಿಕೆ, ಹೆಂಡತಿಗೆ ಗಂಡ ಮೇಲೆ ನಂಬಿಕೆ. ಗುರುವಿಗೆ ಶಿಷ್ಯನ ಮ್ಯಾಲ ನಂಬಿಕೆ, ಶಿಷ್ಯನಿಗೆ ಗುರುವಿನ ಮ್ಯಾಗ ನಂಬಿಕೆ. ಜಗತ್ತ ನಡೆದ ನಂಬಿಕೆ ಮ್ಯಾಗ ನಂಬಿಕೆ ಬಿಟ್ಟು ಇನ್ನೊಂದು ಯಾವುದೇ ಇಲ್ಲ. ಯಾಕೆ ಹಂಗ ನಂಬೇಕಂತ ಹಬ್ಬ ಅಂದ್ರೆ ಇನ್ನೊಂದು 3 ದಿವಸ ಅಜ್ಜನ ಜಾತ್ರೆ ಬಂತೇವು. ಹೌದ್ರೆ ಪ್ರವಚನ ಕೇಳಿ ಇನ್ನೊಂದು 3 ದಿವಸ, ನಾಡೊಂದು ದಿವಸ ಅಚ್ಚೆ ನಾಡದ ಮಧ್ಯಾಹ್ನ ಮುಗಿದು ಬಿಡುತ್ತೆ. ಸೋಮವಾರ ದಿವಸ ನೀವು ನಾಳೆ ಮಂಗಳವಾರ ದಿವಸ ಇಡೀ ಊರ್ ಮಂದಿ ಎಲ್ಲ ಯಪ್ಪ ಇದ್ದಾಗ 11 ದಿವಸ ಅಷ್ಟೇ ನಾವು ಕೇಳಿಲ್ಲ, ಈಗ ನಾವು ಕೇಳ್ತೀವಪ್ಪ. ಇನ್ನೊಮ್ಮೆ ಶಾಸ್ತ್ರಿನ ಗವನ ತವಲಾಜನ ಕಳ್ಸ್ರಿ ಅಂತಂದ್ರೆ ಕಾರಾಗಿನ ಹೆಗಣ ಕುಂತಿಲ್ಲ, ಹೇಳಕ್ಕೆ ನಾ ಇರಂಗಿಲ್ಲ, ಗವ ಇರಂಗಿಲ್ಲ, ತವಲಾಜ ಇರಂಗಿಲ್ಲ. ಯಾಕೆ ಮುಗಿದ ಮ್ಯಾಗ ನಾವು ನಮ್ಮ ಊರಿಗೆ ಹೋಗ್ತೀವಿ. ಇದ್ದಾಗ ಉಪಯೋಗ ತೊಗೊಳ್ಳಾರ್ದವ್ರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರ ಬರೋ ಲಾಭ ಏನದ ಅಲ್ಲ. ಊರಾಗ ಇಷ್ಟ ಜನ ಅದಿರಿ, ಇಷ್ಟ ಜನ ಅದ್ರಿ, 3 ಅದರಲ್ರಿ ಯಪ್ಪ. ಊರಾಗ ಇಷ್ಟ ಜನ ಅದಾರ ಯಪ್ಪ, ಇನ್ನೂ ಅದಾರಲ್ಲ. ನಾಳಿಂದ ಅವ್ರನ್ನ ಕರ್ಕೊಂಡ್ಬರುವಂತ ಪ್ರಯತ್ನ ಮಾಡ್ರಿ ಅಂತ ತಿಳ್ಕೊಂಡು ಹಾರೈಸಿ. ಯಾಕಂದ್ರೆ ದಾಸೋಹಕ್ಕೆ ದೇಣಿಗೆ ಸಲ್ಲಿಸ್ತಕ್ಕಂಥವ್ರು ಕೂಡ ಬೇಗನೆ ಸಲ್ಲಿಸ್ರಿ, ದಾಸೋಹಕ್ಕೆ ಹೆಸರು ಬರ್ಸುವಂತರು ಕೂಡ ಬರೆಸ್ರಿ. ಒಟ್ಟಾರೆ ತನು ಮನ ದನದಿಂದ ಸೇವೆಯನ್ನು ಸಲ್ಲಿಸಿ 4 ಮಂದಿ ನಾಲ್ಗೆ ಉಳಿಯೋಣ ವಿನಃ 4 ಮಂದಿ ಹಲ್ಲಾಗ ಉಳಿಯೋದು ಬೇಡ ಅಂತಕ್ಕಂಥ ಮಾತನ್ನು ತಿಳಿಸಿ, ಹೆಂಗೆ ಯಲ್ಲಾಲಿಂಗ ಮಹಾರಾಜರು ಅವರು ಕೂಡ ನಮ್ಮ ನಿಮ್ಮಂಗ ತಾಯಿಗಳು ಹುಟ್ಟಿ ಬಂದವ್ರೆ, ಸಾವಳಗಿ ಶಿವಲಿಂಗಜ್ಜರು ಕೂಡ ನಮ್ಮ ನಿಮ್ಮಂಗ ತಾಯಿಗಳು ಹುಟ್ಟಿ ಬಂದವ್ರೆ. ಆದ್ರೆ ಅವ್ರ ಇತಿಹಾಸದೊಳಗೆ ಉಳ್ಕೊಂಡ್ರು, ನಾವು ಯಾರು ಕೂಡ ಇತಿಹಾಸದೊಳಗೆ ಉಳಿತಲ್ಲ. ಯಾಕೆ ನಾವು 1 ದಿವಸ ಕೂಡ ಅವ್ರ ಹಂಗ ನಡ್ಕೊಂಡು ಹೋಗ್ಲಿಲ್ಲ. ಇಷ್ಟು ದಿವಸ ಆಗಿದ್ದನ್ನ ಬಿಟ್ಟು ಬಿಡ್ರಿ, ಇನ್ನು ಮುಂದಾದ್ರೂ ಕೂಡ ಒಳ್ಳೆ ರೀತಿಯೊಂದೊಳಗೆ ನಡ್ಕೊಂಡು ಹೋಗೋಣ, ಒಳ್ಳೆ 4 ಮಾತು ಕೇಳೋಣ. ಎಲ್ಲರನ್ನೂ ಕೂಡ ಯಾರೇ ಇರಲಿ, ಏನೇ ಸಿಟ್ಟಿದ್ರು ಕೂಡ ಏನೇ ದ್ವೇಷ ಇದ್ರು ಕೂಡ ಎಲ್ಲವನ್ನೂ ಕೂಡ ಮರೆತು ನಾಳಿಂದ ಸುಖವಾಗಿ ಚಂದಾಗಿ ಎಲ್ಲರೂ ಕೂಡ ಬೇಕಾಗಿ 4 ಮಂದಿಗೆ ಒಳ್ಳೆಯವರಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಸೇವೆಯಲ್ಲಿ ವಿರಾಮ ಮಾಡ್ತೇನೆ. ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ. ಯಾಕಂದ್ರೆ ಪೂಜ್ಯರ ಆಶೀರ್ವಚನ ಇರೋದ್ರಿಂದ ಮತ್ತೆ ಮಂಗಳಾಗಬೇಕು ಮಹಾಪ್ರಸಾದದ. ಹಿಂಗಾಗಿ ಇವತ್ತಿನ ನನ್ನ ಸೇವೆಯಲ್ಲಿ ವಿರಾಮ ಮಾಡ್ತೇನೆ. ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ. ಅದ್ರ ಜೊತೆಗೆ ನಾಳಿನ ದಿವಸ ಯಲ್ಲಾಲಿಂಗ ಮಹಾರಾಜರ ಆಡಿ ಬೆಳೆದಂತ ತೂಗುವಂತ ತೊಟ್ಟಿಲ ಇರಬಹುದು, ಹಾಲಗಡಗ, ಲಿಂಗದ ಕಾಯಿ, ಉಡುದಾರ, ಬಟ್ಟಿ, ಮತ್ತೊಂದು ಮುಗಿದೊಂದು ನಾಳಿನ ದಿವಸ ಸಾಮಗ್ರಿಗಳು ನಾಳೆ ನಾಡ್ದ 2 ದಿವಸ ತಮ್ಮ ಭಕ್ತಿ ಕಾಣಿಕೆಯನ್ನಾಗಿ ಸವಾಲಿಡಲಾಗುತ್ತೆ. ಅದ್ರ ಜೊತೆ ವಿಶೇಷ ಏನು ಅಂತಂದ್ರೆ ಕಾಣಿಕಾ ಡಬ್ಬಿಯನ್ನು ಹೋದ ವರ್ಷ ಏನು ಇಸ್ಕೊಂಡು ಹೋಗಿರಲ್ ತಾಯಿ ಅವರು ತಂದು ಕೊಡುವಂತ ಪ್ರಯತ್ನ ಮಾಡಿದ್ರೆ ತಗೊಂಡು ಬರೀ ಪುರಾಣ ಬರೋ ಮುಂದಾಗ ಪುರಾಣ ಮುಗಿಸ್ಕೊಂಡು ಹೋಗುವಂತ ಸಮಯದೊಳಗೆ ಏನ ಅಜ್ಜಗೆ ಕೊಡ್ತೀವಿ, ಬೇರೆ ಯಾರಿಲ್ಲ ಅಂತ ತಿಳ್ಕೊಂಡು ಮತ್ತೆ ಹೊಸ ಡಬ್ಬಿ ಒಯ್ಯುವಂತರು ಕೂಡ ಅದ್ರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ಡಬ್ಬಿ ಇಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೋತ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಮಿತಿ ನಡೆಸ್ಕೊಡ್ತಾರೆ. ನಾವೆಲ್ಲ ಕೇಳೋಣ.